ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಯ ಗೌರವಾಧ್ಯಕ್ಷರಾಗಿರುವಂಥ ರಮೇಶ್ ಏನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನನ್ನೆಲ್ಲ STMC ಅಧ್ಯಕ್ಷರು ಸದಸ್ಯರುಗಳನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲು ಮಾಡಿದಂಥ ಎಲ್ಲ ಪೋಷಕರಿಗೂ ಹಾಗೂ ನನ್ನೆಲ್ಲ ಹಿರಿಯ ವಿದ್ಯಾರ್ಥಿ ಬಳಗ, ಶಿಕ್ಷಕ ವೃಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಗೌರವದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಶಾಲೆಗೆ ಇವತ್ತು ಅಪ್ಪಕ್ಕ ಟಿವಿಯವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನನ್ನ ಶಾಲೆಗೆ 110ಕ್ಕಿಂತ ಹೆಚ್ಚು ಹೊಸ ಮಕ್ಕಳು ಜಾಯ್ನ್ ಆಗಿದ್ದಾರೆ. ಒಟ್ಟು ನಮ್ಮ ಟಾರ್ಗೆಟ್ 700 ಅಂತ ಇತ್ತು. ನಾವು 450ಕ್ಕೆ ರೀಚ್ ಆಗಿದ್ದೇವೆ. ಅದು ನಮಗೆ ತುಂಬ ಸಂತೋಷದ ವಿಷಯ. ನನ್ನ ಶಾಲೆಗೆ TMC ಆದ ಮೇಲೆ ನಮಗೆ ಹೆಚ್ಚಿನ ಪೋಷಕರ ಸಹಕಾರದೊಂದಿಗೆ STMC ಮೊದಲು ನಮ್ಮ STMC ಅಧ್ಯಕ್ಷರುಗಳು ಇರ್ಬೋದು ಮತ್ತು ನಮ್ಮ ಶಾಲಾ ಶಿಕ್ಷಕರು ದಾಖಲಾತಿ ಆಂದೋಲನದ ಮೂಲಕ ಮನೆ ಭೇಟಿ ಮಾಡಿ, ಅಂದರೆ ಸೆನ್ಸಸ್ಸಿಗೆ ಹೋದಾಗ ಭೇಟಿ ಮಾಡಿ ಹೆಚ್ಚುವರಿ ಮಕ್ಕಳನ್ನು ದಾಖಲು ಮಾಡಿದ್ದಾರೆ. ಈಗ ಒಂದು 120ರವರೆಗೆ ಆಯಿತು ಹೆಚ್ಚು ಮಕ್ಕಳು. ಹೌದು, ಇನ್ನು ಬರುವವರಿದ್ದಾರೆ. ಅಂದಾಜು ನಾವು ಹೇಳೋದು ಒಂದು 650ಕ್ಕೆ ರೀಚ್ ಆಗ್ತೇವೆ ನಾವು. ನಮಗೆ 2 ಕ್ಲಾಸ್ ಡಿವೈಡ್ ಆಗ್ತದೆ. ಈಗ 1ರಿಂದ 5 ದ್ವಿಭಾಷಾ ಮಾಧ್ಯಮ ಇರುವ ಕಾರಣ ಅಲ್ಲಿ 2 ಕ್ಲಾಸ್ ಆಗ್ತದೆ. ಸೊ ನಾವು ಬಹಳ ಅತ್ಯಂತ ಗೌರವದಿಂದ ನಮ್ಮ STMC ಹಾಗೂ ನಮ್ಮೆಲ್ಲ ಗೌರವಾಧ್ಯಕ್ಷರು, ನಮ್ಮ ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು, ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ತಮ್ಮ ಮಕ್ಕಳನ್ನು ಇಲ್ಲಿ ದಾಖಲು ಮಾಡಿದ್ದಾರೆ. ಅವರನ್ನು ನಾವು ಈಗ ಹೂ ಕೊಟ್ಟು ಆ ಮಕ್ಕಳನ್ನು ನೀವು ಸ್ವಾಗತ ಮಾಡಬೇಕಂತೇಳಿ ಕೇಳಿಕೊಳ್ತೇನೆ.
ನಮ್ಮ ಶಾಲೆಯ ಧ್ಯೇಯವಾಕ್ಯ ಪ್ರತಿ ಮಗುವಿನ ಜ್ಞಾನ, ಶಿಸ್ತು, ಮೌಲ್ಯಗಳು ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಸಂತೋಷಕರ ಕಲಿಕಾ ವಾತಾವರಣವನ್ನು ನಿರ್ಮಿಸುವುದು. ಹಾಗೆಯೇ ನಮ್ಮ ಶಾಲಾ ಕಾಣಿಕೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಜವಾಬ್ದಾರಿಯುತ, ಆತ್ಮವಿಶ್ವಾಸವುಳ್ಳ ಮತ್ತು ಸೃಜನಾತ್ಮಕ ವಿದ್ಯಾರ್ಥಿಗಳನ್ನು ಬೆಳೆಸಿ ಉತ್ತಮ ಭವಿಷ್ಯವನ್ನು ನಿರ್ಮಿಸುವುದಾಗಿದೆ. ಶಿಕ್ಷಣವು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ರೂಪಿಸಲಿ, ಪ್ರತಿಭೆಗಳು ಅರಳಲಿ, ಕನಸುಗಳು ನನಸಾಗಲಿ, ಈ ಕಾರ್ಯಕ್ರಮ ಯಶಸ್ಸಿನ ಶಿಖರವನ್ನು ತಲುಪಲಿ. ಸಂತಸ, ಸಂಭ್ರಮ, ಸ್ಫೂರ್ತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಜ್ಞಾನ, ಸತ್ಯ ಮತ್ತು ಸೌಹಾರ್ದದ ಬೆಳಕನ್ನು ನಮ್ಮ ಮನಗಳಲ್ಲಿ ಬೆಳಗಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಜ್ಞಾನ ದೇಗುಲದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಪ್ರಾರ್ಥನೆಯ ಮೂಲಕ ಆರಂಭಿಸಲಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಇದೀಗ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಸೃಷ್ಟಿ ಸಮಸ್ತಕ್ಕೂ ಒಡೆಯನು
ಮನುಜನ ಕಾಯುವ ರಕ್ಷಕನು ಸೃಷ್ಟಿ ಸಮಸ್ತಕ್ಕೂ ಒಡೆಯನು ಮನುಜನ ಕಾಯುವ ರಕ್ಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು ನ್ಯಾಯ ನೀತಿಯಲ್ಲಿ ಸತ್ಯದ ಪದದಲ್ಲಿ ನಡೆಯುವೆವು ವಿಧೇಯತೆ ವಿನಯತೆ ಗೌರವ ನೀಡಲು ಕಲಿಯುವೆವು ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ಜಾತಿ ಭಾಷೆಗಳ ಭೇದವ ತ್ಯಜಿಸುತ್ತ ಬಾಳುವೆವು ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು ಜಾತಿ ಭಾಷೆಗಳ ಭೇದವ ತ್ಯಜಿಸುತ್ತ ಬಾಳುವೆವು ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು ನಮ್ಮ ಶಾಲೆಯ ಕೀರ್ತಿಯ ಎಲ್ಲೆಡೆ ಸಾರುವೆವು ಉಜ್ವಲ ಭವಿಷ್ಯ ಕನಸನು ಸಾಕಾರಗೊಳಿಸುವೆವು ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ಸೃಷ್ಟಿ ಸಮಸ್ತಕ್ಕೂ ಒಡೆಯನು ಮನುಜನ ಕಾಯುವ ರಕ್ಷಕನು ಸೃಷ್ಟಿ ಸಮಸ್ತಕ್ಕೂ ಒಡೆಯನು ಮನುಜನ ಕಾಯುವ ರಕ್ಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ವಿನಯವನ್ನು ತರುತ್ತದೆ ವಿನಯವು ಗೌರವವನ್ನು ತರುತ್ತದೆ ಪ್ರಾರ್ಥಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಸ್ವಾಗತವು ಪ್ರೀತಿಯ ಗೌರವದ ಮತ್ತು ಆತ್ಮೀಯತೆಯ ಪ್ರತೀಕ ಇದೀಗ ಪ್ರಾಸ್ತಾವಿಕ ಮಾತಿನೊಂದಿಗೆ ತಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಇವರು 26-27ನೇ ಶೈಕ್ಷಣಿಕ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಈ ಶಾಲೆಯ ಮಣ್ಣಿನಲ್ಲಿ ಇರುವಂತಹ ಎಲ್ಲ ಶಕ್ತಿಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾ ಮುಖ್ಯವಾಗಿ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ STMCಯವರು ಹಾಗೂ ಪೋಷಕರಿಗೆ ಮೊದಲನೇದಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ನಮ್ಮ ಇವತ್ತಿನ ಗೌರವಾಧ್ಯಕ್ಷರಾದಂತಹ ರಮೇಶಯ್ಯನವರು ಆಗಮಿಸಿದರು. ದಾಖಲಾತಿ ಆಂದೋಲನ ಹಾಗೂ ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟು ಇದೀಗ ತನ್ನ ಕರ್ತವ್ಯದ ಕಡೆಗೆ ಹೋಗಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ
ನಮ್ಮ ಶಾಲೆಯನ್ನು ನಡೆಸಿಕೊಂಡು ಹೋಗುವಂತಹ ಗೌರವಾನ್ವಿತ ನಮ್ಮ STMC ಅಧ್ಯಕ್ಷರು ಆದ ಶ್ರೀಯುತ ಅಬ್ದುಲ್ ರೆಹಮಾನ್ ನಮ್ಮ ಶಾಲೆಯ ಮುಂಚೂಣಿಯನ್ನು ಪಥವನ್ನು ಹಿಡಿದುಕೊಂಡು ನಮ್ಮೆಲ್ಲರನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವಂಥ ಮುಂದಾಳತ್ವ ನಾಯಕತ್ವವನ್ನು ಹೊಂದಿರುವಂತಹ ನಮ್ಮ ಗೌರವಾನ್ವಿತ STMC ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್, ತಮಗಿದು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನನ್ನೆಲ್ಲ ಆತ್ಮೀಯ STMC ಪದಾಧಿಕಾರಿಗಳು, ಇವರು ಆಡಳಿತದಲ್ಲಿ ನಾವು ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಇದ್ದರೆ ಅಭಿವೃದ್ಧಿಯನ್ನು ಪಥದತ್ತ ಕೊಂಡೊಯ್ಯುವಂಥ ನನ್ನೆಲ್ಲ STMC ಪದಾಧಿಕಾರಿಗಳು, ನಾನು ಒಬ್ಬೊಬ್ಬರ ಹೆಸರು ಹೇಳುವುದಿಲ್ಲ, ವೇದಿಕೆಯಲ್ಲಿ ಎಲ್ಲರಿದ್ದಾರೆ, ಅವರೆಲ್ಲರಿಗೂ ತುಂಬ ಅಭಿಮಾನದಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ವೇದಿಕೆಯಲ್ಲಿ ಒಂದು ಹೊಸ ತಾಯಿಯನ್ನು ನಾವು ಕಾಣ್ತಾ ಇದ್ದೇವೆ. ಇವರು ನಮ್ಮ ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೆ ನಮಗೆಲ್ಲ ಸಂಬಳವನ್ನು ಮಾಡುವವರು ಅವರು. ಈಗ ನಿವೃತ್ತಿ ಹೊಂದಿದ್ದಾರೆ. ಆದರೆ ನಮ್ಮ ಶಾಲೆಯನ್ನೊಮ್ಮೆ ನೋಡಬೇಕು, ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಹೇಗೆ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವರ ಶಾಲೆಗೊಮ್ಮೆ ಭೇಟಿ ಮಾಡಬೇಕಂತ ಬಹಳಷ್ಟು ಸಮಯದಿಂದ ನನ್ನ ಹತ್ರ ಹೇಳ್ತಾ ಇದ್ದು, ನಿಮ್ಮ ಶಾಲೆಗೊಮ್ಮೆ ಬರಬೇಕು ಮೇಡಮ್, ಅಪ್ಪುಪಾಡಿ ಕಲ್ಲುನರ ತೂವೋಡು ಅಂತ ಹೇಳ್ತಾ ಇದ್ರು. ಇವರು ನಮಗೆ ಇವತ್ತು ಒಂದು ವಿಶೇಷವಾದ ಅತಿಥಿ. ಹೆಚ್ಚು ಹೇಳಲಿಕ್ಕೆ ಹೋದರೆ ಅವರು ನನಗೊಂದು ತಾಯಿ ಸಮಾನ. ಅಂತಹ ಒಂದು ಗೌರವವನ್ನು ನಾವು ಇಟ್ಟುಕೊಂಡಿದ್ದೇವೆ. ತಾರಕ್ಕ ಅಂತ ಅವರನ್ನು ಕರೆಯುವುದು. ತಾರಾ ಮೇಡಮ್ 1 ವರ್ಷ ಆಯಿತು ರಿಟೈರ್ಡ್ ಆಗಿ, 7 ತಿಂಗಳು ನಿವೃತ್ತಿ ಜೀವನವನ್ನು ಮಾಡ್ತಾ ಇದ್ದಾರೆ, ನೆಮ್ಮದಿಯ ಜೀವನವನ್ನು ಕಾಣ್ತಾ ಇದ್ದಾರೆ. ಮೇಡಮ್, ನೀವು ಅಷ್ಟು ದೂರದಿಂದ ಸುರತ್ಕಲ್ಲಿಂದ ನಮ್ಮ ಶಾಲೆಯನ್ನು ನೋಡಿಕೊಂಡು ಬಂದಿದ್ದೀರಾ. ನಿಮಗೆ ಯಾವ ರೀತಿಯಲ್ಲಿ ಅಭಿನಂದನೆ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮೆಲ್ಲ STMC ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಿರಿಯ ಶಿಕ್ಷಕಿಯಾದಂತಹ ರಂಜಿನಿ ಮೇಡಮ್ ಅವರನ್ನು ಗೌರವಿಸಬೇಕಂತ ಕೇಳಿ. ಅತ್ಯಂತ ಹೆಮ್ಮೆ, ನಮ್ಮ ಹಾಲ್ ತುಂಬಿ ತುಳುಕ್ತಾ ಇದೆ, ಬರಬೇಕು ಎನ್ನುವಂಥ ನಿರೀಕ್ಷೆ. ಯಾಕಂದರೆ ನಮ್ಮ ಶಾಲೆ ಅತ್ಯಂತ ಉನ್ನತ ಸ್ಥಾನದಲ್ಲಿದೆ. ಇವತ್ತು ಅಧಿಕಾರಿಗಳು ಇಲ್ಲದೇ ಇರಬಹುದು, ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಅನೇಕ ಕಾರ್ಯಕ್ರಮಗಳಿರುವ ಕಾರಣ ಎಲ್ಲ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಹಾಗೂ ನನ್ನ ಶಾಲೆ ಕೂಡ ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಪೋಷಕರನ್ನು ಬೆನ್ನು ತಟ್ಟುವಂಥ ಕೆಲಸ ನಮ್ಮ ಅಧಿಕಾರಿಗಳದಾಗಬೇಕು. ಯಾಕಂದರೆ ನಮ್ಮ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸದಿಂದ ನಮ್ಮ ಮಕ್ಕಳಂತೆ ನಿಮ್ಮ ಮಕ್ಕಳನ್ನು ನಾವು ಬೆಳೆಸುವುದು ನಮ್ಮ ಧರ್ಮ. ಅದಕ್ಕಾಗಿ ನಾವು ನಮ್ಮ ಶಿಕ್ಷಕರು ಮಾಡುವಂಥ ಪ್ರಯತ್ನಕ್ಕೆ ನೀವು ನೀರೆರೆದು ಪೋಷಿಸ್ತೀರಲ್ಲ, ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಈ ಸಲ ನಮಗೆ ಒಂದು 110 ಮಕ್ಕಳು ಹೆಚ್ಚಾಗಿದ್ದಾರೆ. ತುಂಬ ಸಂತೋಷ. ನಮಗೆ ಒಂದು 650 ಮಕ್ಕಳ ಗಡಿ ದಾಟಬೇಕಂತ ಇತ್ತು. ಯಾಕಂದರೆ ನಮ್ಮಲ್ಲಿ ಈ ಸಲ ಕಳೆದ ವರ್ಷವೇ ನಿಮ್ಗೆ ಗೊತ್ತಿದೆ, ಒಬ್ಬರು ಶಿಕ್ಷಕರು ಬೇರೆ ಬೇರೆ ಹೊಲಿಗೆ ಇರ್ಬೋದು, ನೃತ್ಯ, ಕರಾಟೆ, ಯೋಗ ಎಲ್ಲರಿಗೆ ಈಗ ಶಿಕ್ಷಕರನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೇವೆ. ಇಲಾಖೆಯ ಸುತ್ತೋಲೆಯನ್ನು ಕಾಯ್ತಾ ಇದ್ದೇವೆ. ಈ ಸಲ ಅದಕ್ಕೆ ಸಂಬಂಧಪಟ್ಟ ನುರಿತ ಶಿಕ್ಷಕರನ್ನು ನಾನು ನಿಯೋಜನೆ ಮಾಡಲಿಕ್ಕಿದ್ದೇನೆ. ಈಗಾಗಲೇ ಮೊನ್ನೆ ಶನಿವಾರ ನಾನು ಈಗಾಗಲೇ BO ಹತ್ರ ಹೇಳಿದ್ದೇನೆ, ನಮಗೆ 1ರಿಂದ 5ನೇ ಕ್ಲಾಸ್ ಎಲ್ಲ 2 ವಿಭಾಗ ಆಗಬೇಕು ಮೇಡಮ್. ಒಂದು ಕ್ಲಾಸಲ್ಲಿ 30ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಆ ಶಿಕ್ಷಕರಿಗೆ ತುಂಬ ಒಂದೊಂದು ಮಗುವಿನ ಕಡೆ ಗಮನ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ದಕ್ಕೆ ನಿಮಗೆ ಎಷ್ಟು ಗೆಸ್ಟ್ ಬೇಕು ಕೇಳಿ ಅಂತ ಹೇಳಿದರು. ಈಗ ಒಂದು 6 ಶಿಕ್ಷಕರನ್ನು ಕೇಳಿದ್ದೇನೆ. ಪ್ರಾರಂಭದಿಂದಲೇ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳು ನಡೀತದೆ. ಅದಕ್ಕೆ ನೀರೆರೆದು ಪೋಷಿಸಬೇಕಾದವರು ನಮ್ಮ ಪೋಷಕರು. ನಿಮ್ಮ ಮಕ್ಕಳನ್ನು ನಮ್ಮ ಕೈಗೆ ಕೊಟ್ಟಿದ್ದೀರಾ. ನಿಮಗೆ ನಾನು ಮನದಾಳದಿಂದ ತುಂಬ ಹೃದಯದ ಸ್ವಾಗತವನ್ನು ಈ ಸಭೆಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗೆಯೇ ಬಂದಂಥ ಎಲ್ಲ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ದಾಖಲಾಗಿದ್ದೀರಾ ಮಕ್ಕಳೇ, ನಿಮ್ಮನ್ನೆಲ್ಲ ಗೌರವಪೂರ್ವಕವಾಗಿ ನಾನು ನನ್ನ ಶಾಲೆಗೆ ಸ್ವಾಗತಿಸ್ತೇನೆ.
ಹಾಗೆ ಪೋಷಕರು ನನಗೆ ಈ ಸಲ ತುಂಬ ಸಂತೋಷ. ಯಾಕಂದರೆ ನಮ್ಮ ಮೇಲಿನ ಹೆಚ್ಚಿನ ಭರವಸೆಯನ್ನು ಇಟ್ಟುಕೊಂಡು ನಮ್ಮ ಶಿಕ್ಷಕರ ಮೇಲೆ, ಶಿಕ್ಷಕರು ತರಗತಿಯಲ್ಲಿ ಯಾವ ರೀತಿ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ತಾರೆ. ನನ್ನ ಮಗುವನ್ನು ಖಾಸಗಿ ಶಾಲೆಗೆ ಸೇರಿಸಿದರೂ ಕೂಡ ನನ್ನ ಮಗುಗಿಂತ ಒಂದು ಪಟ್ಟು ಹೆಚ್ಚು ವಿದ್ಯಾಭ್ಯಾಸವನ್ನು ಕಲಿತು ನಮ್ಮ ಮಕ್ಕಳು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ, ನಿಮ್ಗೆ ಗೊತ್ತಿದೆ SSLCಯಲ್ಲಿ ಕಳೆದ ವರ್ಷ ಮತ್ತು PUCಯಲ್ಲಿ ಎಲ್ಲ ಶಾಲೆಗಳಲ್ಲಿ, ಹೆಚ್ಚಿನ ಶಾಲೆಗಳಲ್ಲಿ ನಮ್ಮಿಂದ ಕಲಿತು ಹೋದ ಮಕ್ಕಳೇ ಅತ್ಯಧಿಕ ಹೆಚ್ಚು ಅಂಕವನ್ನು ಗಳಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ, ಇಂಜಿನಿಯರಿಗೆ ಕಾಲಿಟ್ಟಿದ್ದಾರೆ. ಇದು ನಮಗೆ ಒಂದು ಹೂವಾಕಕಲ್ಲು ಶಾಲೆಗೆ ಹೆಮ್ಮೆಯ ವಿಷಯ ಅಂತ ಹೇಳಿಕೊಳ್ತಾ, ನನ್ನೆಲ್ಲ ವೃತ್ತಿ ಬಾಂಧವರು, ನನ್ನ ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರು ಬಂದಿದ್ದೀರಾ, ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ನಮಗೆ ಇನ್ನು ಮುಂದೆ 5 ಮಂದಿ ತಾಯಂದರು ಊಟ ಬಡಿಸೋರಿದ್ದರು, ಅಡುಗೆ ರೆಡಿ, ಇನ್ನು 6 ಮಂದಿ ಆಗ್ತಾರೆ. ಈಗಾಗಲೇ ನಾಮಕರಣ ಮಾಡಿದ್ದೇವೆ. ಅವರು ನಮಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬಿಸಿ ಊಟ, ಆಮೇಲೆ ಬೆಳಿಗ್ಗೆ ರಾಗಿ ಅಥವಾ ಮಾಲ್ಟೆ ಯಾವುದಾದ್ರೂ ಕೊಡ್ತೇವೆ. ಹಾಗೆ ಮಕ್ಕಳಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ಕೊಡುವಂತಹ ಸರಕಾರದ ಎಲ್ಲ ಸವಲತ್ತುಗಳನ್ನು ನಾವು ನೀಡ್ತೇವೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಈ ವರ್ಷ ಪೋಷಕರಲ್ಲಿ ನಾನು ಹೇಳುವುದಿಷ್ಟೇ, ನಿಮಗೆ ಆದಷ್ಟು ಫೀಸ್ ಏನಿದೆ ಅದನ್ನು ಕಡಿಮೆ ಮಾಡುವ ಯೋಚನೆಯಲ್ಲಿ ನಾವಿದ್ದೇವೆ. ಯಾಕಂದರೆ ನಾನು ಸರಕಾರದಿಂದಲೇ ಅದನ್ನು ಭರಿಸುವಂಥ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಕಳೆದ ವರ್ಷ LKG UKG ಮತ್ತು 2 ಮಾಡಿದ್ದೆವು. ಆದರೆ ಒಬ್ಬರಿಗೆ ನಮ್ಮ STMCಯಿಂದ ಕೊಡ್ತಾ ಇದ್ದೆವು ಸಂಬಳ. ಮಕ್ಕಳಿಗೆ ಫರ್ನಿಚರಿಗೆ ನಾವು ಇನ್ನೂ ಪ್ರಯತ್ನವನ್ನು ಮಾಡ್ತೇವೆ. ಈ ವರ್ಷ ಕೂಡ ಮಾಡ್ತೇವೆ. ಈಗಾಗಲೇ ಕಟ್ಟಡಗಳು ಸುಣ್ಣ ಬಣ್ಣವನ್ನು ಮಾಡುವ ವ್ಯವಸ್ಥೆಯಲ್ಲಿದೆ. ರಜೆಯಲ್ಲಿ ನಮಗೆ ಸ್ವಲ್ಪ ತೊಂದರೆ ಆಯಿತು. ಖಂಡಿತವಾಗಿ ಒಂದು 15 ದಿನದೊಳಗೆ ನಾವು ಒಂದು ಸುಣ್ಣ ಬಣ್ಣವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವೆಲ್ಲ ಶಿಕ್ಷಕರು ಅದಕ್ಕೆ ಪಾಲು ಹಾಕಿ ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡುವವರಿದ್ದೇವೆ. ಇನ್ನು ಬಟ್ಟೆ, ಯೂನಿಫಾರ್ಮು, ಹೊಸ ಮಕ್ಕಳಿಗೆ ನಮ್ಮ PMC ಯೂನಿಫಾರ್ಮ್ ನಾವು ಕೊಡ್ತೇವೆ. ನೀವು ಅದಕ್ಕೆ ಸ್ವಲ್ಪ ಪೇಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನೇನಾದರೂ ಕೇಳಲಿಕ್ಕಿದ್ರೆ ನಿಮಗೆ ನಿಮ್ಮ ಪ್ರತಿಯೊಂದು ಕ್ಲಾಸಿಗೆ ಒಂದು ಗ್ರೂಪ್ ಮಾಡಿದ್ದೇವೆ. ಆ ಗ್ರೂಪಲ್ಲಿ ಆ ಶಿಕ್ಷಕರಿರ್ತಾರೆ, ದಯವಿಟ್ಟು ಅವರನ್ನು ಕೇಳ್ಬೋದು. ಇಲ್ಲ ಎನಿ ಟೈಮ್ ನಾನು ಇದ್ದೇನೆ, ನನ್ನ ನಂಬರ್ ಗೊತ್ತಿದೆ, ನೀವು ನನಗೆ ಸಂಪರ್ಕ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲದೆ ಗುಣಾತ್ಮಕ ಶಿಕ್ಷಣವನ್ನು ಬಾಕಿ ಎಲ್ಲ ಶಾಲೆಗಳಿಗಿಂತ ಇನ್ನೂ ಹೆಚ್ಚು NMMSL ಎಕ್ಸಾಮಲ್ಲಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸುವಂತೆ ಮತ್ತು ಪ್ರೇರೇಪಣೆ ಕೊಡುವಲ್ಲಿ ನಾವು ಶಿಕ್ಷಕರು ಶತಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಭಾ ಕಾರಂಜಿ ಇರ್ಬೋದು. ಈಗ ಸ್ಪೋರ್ಟ್ಸಿಗೆ ಈಗಾಗಲೇ ನಮ್ಮ ಕ್ರೀಡಾ ಶಿಕ್ಷಕರಾಗಿ ರಕ್ಷಣ್ ಸರ್ ಇದ್ದಾರೆ. ಕಳೆದ ವರ್ಷವೇ ಹೆಚ್ಚಿನ ತಯಾರಿಯನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ ಇಡೀ ನಮ್ಮ ಹೂವಾಕಕಲ್ಲಿನ ಗಾಂಧಿಯನ್ನು ಎನಿಸಿಕೊಂಡಂಥ ಇಸ್ಮಾಯಿಲ್ ಸರ್ ನಮ್ಮ ಜೊತೆ ಇದ್ದಾರೆ. ತರಕಾರಿ ಗಿಡಗಳನ್ನು ನೆಡುವುದರ ಮೂಲಕ ನಮ್ಮ ಶಾಲೆಗೆ ಸಸಿಗಳನ್ನು ನೆಟ್ಟು ಅದನ್ನು ಪೋಷಿಸುವ ಬಗ್ಗೆ ಜಾಗೃತ ಮಾಡಿಕೊಳ್ಳೋದು, ಕಸ ವಿಲೇವಾರಿ ಮಾಡುವಂಥ ಎಲ್ಲ ಮುಂಚೂಣಿಯನ್ನು ಇದ್ದುಕೊಂಡು ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿದ್ದೀರಾ. ಸರ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಗೆ ಅಬ್ಬಕ್ಕ TV ಅವರು ಬಂದಿದ್ದೀರಾ. ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈಗ ನಿಮಗೆ ನಿಮ್ಮ ಮುಂದೆ ಕಾಣ್ತಾ ಇದೆ ಡಾಕ್ಟರ್ NC ಮೂರ್ತಿ ಎನ್ನುವರು ಕಳೆದ ವರ್ಷ ನಮ್ಮ LKGಯಲ್ಲಿ ಪೀಠೋಪಕರಣ, ಮಕ್ಕಳ ಅಚ್ಚುಮೆಚ್ಚಿನ ಪೀಠೋಪಕರಣ ಉದ್ಘಾಟನೆಗೆ ಬಂದಾಗ ನಾವೊಂದು ಬಾಲವನ ಕೇಳಿದ್ದೆವು. ಅದಕ್ಕೆ 2 ಲಕ್ಷ ಅನುದಾನವನ್ನು ಕೊಟ್ಟು ಬಾಲವನವನ್ನು ನಿರ್ಮಾಣ ಮಾಡಿದ್ದೇವೆ. ಈ ವರ್ಷ ನಮ್ಮ ಮಕ್ಕಳಿಗೆ ವಿಜ್ಞಾನ ಪ್ರಯೋಗಾಲಯವನ್ನು ತರಗತಿಗೆ ನೇರವಾಗಿ ತಗೊಂಡು ಹೋಗಿ ಆ ಪ್ರಯೋಗವನ್ನು ಮಾಡುವಂತಹ, ಮಕ್ಕಳು ಕೂಡ ಅದರಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಪ್ರಯೋಗಾಲಯವನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಇದು ಯಾವ ಶಾಲೆಯಲ್ಲಿಯೂ ಇಲ್ಲ, ನಮ್ಮ ಜಿಲ್ಲೆಯಲ್ಲಿಯೇ ಇಲ್ಲ. ನಮ್ಮ ಶಾಲೆಗೆ ಒಂದು ವಿಶೇಷವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ನಮ್ಮ
8ನೇ ತರಗತಿ 7ನೇ ತರಗತಿ 6ನೇ ತರಗತಿ ಮಕ್ಕಳು ಬಹಳ ಪುಣ್ಯವಂತರು ಅಂತ ಹೇಳಬಹುದು. ನೇರವಾಗಿ ಪಾಠಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಪ್ರಯೋಗಗಳನ್ನು ಅವರ ತರಗತಿ ಕೋಣೆಯಲ್ಲಿಯೇ ಮಾಡಬಹುದು. ಅಂತಹ ಒಂದು ಪ್ರಯೋಜಕವನ್ನು ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ NC ಮೂರ್ತಿ. ಇದಕ್ಕೆ ಪ್ರೇರಣೆ ಮಾಡಿದವರು ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಕೃಷ್ಣಮೂಲ್ಯ ಸರ್ ಮತ್ತು ಶೀನಾ ಶೆಟ್ಟಿಯವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಜ್ಞಾನದ ದೀಪ ಬೆಳಗಲಿ, ಅಜ್ಞಾನವೆಂಬ ಕತ್ತಲೆ ದೂರವಾಗಲಿ, ಶಿಕ್ಷಣದ ಮೂಲಕ ಉತ್ತಮ ಸಮಾಜ ನಿರ್ಮಾಣವಾಗಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ನಮ್ಮ ಅತಿಥಿ ಗಣ್ಯರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಜ್ಞಾನ, ಸೇವೆ ಮತ್ತು ಸಾಧನೆಯ ಪಯಣಕ್ಕೆ ಈ ಉದ್ಘಾಟನೆ ದೀಪವಾಗಲಿ, ಬೆಳಕಾಗಲಿ ಎಂದು ಆಶಿಸುತ್ತಾ, ದೀಪ ಬೆಳಗಿಸಿ ಉದ್ಘಾಟಿಸಿದಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಅರಳುವ ಹೂಗಳಾದ ಪುಟಾಣಿ ಮಕ್ಕಳನ್ನು ನಮ್ಮ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಚಪ್ಪರದಡಿಯಲ್ಲಿ ವಿದ್ಯೆಯನ್ನು ಕಲಿಯುತ್ತಿರುವ ಸಂಕೇತವಾಗಿ ಇದೀಗ ಹೊಸ ಮಕ್ಕಳು ತಮಗೆ ನೀಡಿರುವಂತಹ ಹೂಗಳನ್ನು ವೇದಿಕೆಯಲ್ಲಿರುವಂತಹ ಸ್ಪಾಂಜಿಗೆ ತಂದು ಇಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ಕಾರ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಅಕ್ಷರ ದಾಸೋಹದಂತಹ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಾ ಬಂದಿದೆ. ಇದೀಗ ಸಾಂಕೇತಿಕವಾಗಿ ಈ ಶೈಕ್ಷಣಿಕ ಸಾಲಿನ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ನಮ್ಮ ಶಾಲಾ STMC ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರು ಹಾಗೂ ಅತಿಥಿ ಗಣ್ಯರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
ಹಾಗೂ ಸಮವಸ್ತ್ರವನ್ನು ವಿತರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೃತಜ್ಞತೆಗಳು. ಮುಂದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಶ್ರೀಮತಿ ತಾರಾ ಮೇಡಮ್ ಇವರು ಶುಭ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆದರೆ ಈ ಶಾಲೆ ನೋಡುವಾಗ ತುಂಬ ಖುಷಿ ಆಯಿತು. ವಿಜಯಲಕ್ಷ್ಮಿ ಮೇಡಮ್ ಯಾವಾಗಲೂ ಹೇಳ್ತಾಯಿದ್ರು ನಮ್ಮ ಶಾಲೆಗೆ ಬನ್ನಿ ಬನ್ನಿ ಅಂತ. ಇವತ್ತೇನೋ ಸುಸಂದರ್ಭ ನನಗೆ ಬಂದು ನಿಮ್ಮೆಲ್ಲರನ್ನು ಭೇಟಿ ಆಗುವುದಂತಾಯಿತು. ಹೆಚ್ಚಾಗಿ ನಾನು ಮಕ್ಕಳ ಪೋಷಕರಿಗೆ ಹೇಳ್ತಾ ಇದ್ದೇನೆ, ನೀವು ಮಕ್ಕಳನ್ನು ಇದು ಶಾಲೆಗೆ ಹಾಕಿ ನಿಜವಾಗಿ ಒಳ್ಳೇದು ಮಾಡಿದ್ದೀರಾ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡೆದು ಒಳ್ಳೆ ಉದ್ಯೋಗದಲ್ಲಿ ಮುಂದುವರಿಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಮುಂದೆ ದ್ವಿಭಾಷಾ ಮಾಧ್ಯಮವು ವಿದ್ಯಾರ್ಥಿಗಳ ಚಿಂತನೆಗೆ, ವಿಶಾಲತೆಗೆ ಹಾಗೂ ಅಭಿವ್ಯಕ್ತಿಗೆ ಸಾಮರ್ಥ್ಯವನ್ನು ನೀಡುತ್ತದೆ. ಇದೀಗ ದ್ವಿಭಾಷಾ ಮಾಧ್ಯಮದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಈ ಶಾಲೆಯ ಸಹ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಶಮಿತಾ ಮೇಡಮ್ ಇವರು. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ ಬಯಸ್ತಾ, ಈ ವರ್ಷ ಕರ್ನಾಟಕ ರಾಜ್ಯದ 15 ಜಿಲ್ಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮದ ಶಿಕ್ಷಣವನ್ನು ಘೋಷಣೆ ಮಾಡಿದ್ದಾರೆ. ಬರುವ ವರ್ಷ ಇದು ಇಡೀ ಕರ್ನಾಟಕಕ್ಕೆ ದ್ವಿಭಾಷಾ ಮಾಧ್ಯಮದ ಶಿಕ್ಷಣ ದೊರೆಯುವಂತಹ ಅವಕಾಶ ಇದೆ. ಏನು ಈ ಬೈಲಿಂಗ್ವಲ್ ಅಥವಾ ದ್ವಿಭಾಷೆ ಅಂದರೆ ಅಂತ ನಾನು ನಿಮಗೆ ಸ್ವಲ್ಪ ಹೇಳಬೇಕಾಗಿದೆ. ಯಾಕೆ ಹೇಳಿದರೆ ಇದೊಂದು ಹೊಸ ಯೋಜನೆ. ಪೇರೆಂಟ್ಸ್ ನೀವು ಶಾಲೆಗೆ ಬಂದಾಗ ಕೇಳ್ತೀರಿ, ನಮ್ಮ ಮಗುವನ್ನು ಕನ್ನಡ ಮಾಧ್ಯಮಕ್ಕೆ ಹಾಕುವುದಾ ಇಂಗ್ಲೀಷ್ ಮೀಡಿಯಮಿಗ, ಏನು ವ್ಯತ್ಯಾಸ ಕೇಳ್ತೀರಿ. ಆಗ ನಾವು ಹೇಳ್ತೇವೆ, ಇಲ್ಲ ಈಗ ಶಾಲೆಯಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಇಲ್ಲ, ದ್ವಿಭಾಷಾ ಮಾಧ್ಯಮ ಅಂತ ಹೇಳ್ತೇವೆ. ಆ ದ್ವಿಭಾಷೆ ಅಂದರೆ ಏನು ಅಂತ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆ ಹೇಳಿದರೆ ಹೊಸ ಪರಿಸರಕ್ಕೆ ನೀವು ಹೊಂದಿಕೊಳ್ಬೇಕು, ನಮ್ಮ ಮಕ್ಕಳು ಕೂಡ ಹೊಂದಿಕೊಳ್ಬೇಕು. ಪದ ತುಂಬ ವಿಶೇಷವಾಗಿ ಕಾಣಿಸಿದ್ರೂ ಕೂಡ ಇದರಲ್ಲಿ ಹೊಸತನ ಏನಿಲ್ಲ. ಮೊದಲು ನಮ್ಮ ಮಕ್ಕಳು 1ರಿಂದ 3ನೇ ತರಗತಿ ನಲಿಕಲಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ರು. ಹಾಗೆ ನಮ್ಮ ಶಾಲೆಯಲ್ಲಿ ಈ ಹಿಂದೆಯೇ 1ರಿಂದ 8ನೇ ತರಗತಿಯ ಆಂಗ್ಲ ಮಾಧ್ಯಮ ತರಗತಿಗಳು ಕೂಡ ಇತ್ತು. ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವಲ್ ತರಗತಿಗಳು ನಡೀತದೆ, ದ್ವಿಭಾಷಾ ತರಗತಿಗಳು ನಡೀತದೆ. ಇಲ್ಲಿ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಅಂತ ಭೇದ ಭಾವ ಇಲ್ಲ. ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಂತಹ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಇರ್ತಾರೆ, ಚೆನ್ನಾಗಿ ಕಲಿತು ಒಳ್ಳೆ ಮಾರ್ಕ್ ತೆಗಿತಾರೆ. ಆದರೆ ಮುಂದೆ ಭವಿಷ್ಯದಲ್ಲಿ ಅವರು ಉದ್ಯೋಗ ಕ್ಷೇತ್ರಕ್ಕೆ ಕಾಲಿಡುವಾಗ ಇಂಗ್ಲೀಷ್ ಸಂವಹನ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಅವರಿಗೆ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಬರುವುದಿಲ್ಲ ಅನ್ನುವಂತಹ ಕಾರಣದಿಂದ ಅವರ ಭವಿಷ್ಯದಲ್ಲಿ ಅನೇಕ ಅವಕಾಶಗಳಿಂದ ವಂಚಿತರಾಗುವುದನ್ನು ತಪ್ಪಿಸಲಿಕ್ಕೆ ನಮ್ಮ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮವನ್ನು ಜಾರಿಗೊಳಿಸಿದ್ದಾರೆ. ಇಲ್ಲಿ ಹೇಗಿರ್ತದೆ ಬೋಧನೆ ಕಲಿಕೆ ಅಂತ ಹೇಳಿದರೆ, ಇಲ್ಲಿ ದ್ವಿಭಾಷೆ ಅಂದರೆ 2 ಭಾಷೆ ಅಂತ ಅರ್ಥ. ಮಕ್ಕಳೆಲ್ಲರೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾರೆ. ಈಗ ನೀವು ಕೇಳ್ಬೋದು, ಟೀಚರ್ ಹೇಗೆ 2 ಭಾಷೆಯಲ್ಲಿ ನೋಟ್ಸ್ ಬರೆಸ್ತೀರಾ, ಎಕ್ಸಾಮ್ ಮಾಡ್ತೀರಾ, ಪಾಠ ಮಾಡ್ತೀರಾ ಅಂತ. ಪಾಠಗಳನ್ನು ಬೋಧಿಸುವಾಗ ಶಿಕ್ಷಕರು ತಮ್ಮ ತರಗತಿಯ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಮಕ್ಕಳಿಗೆ ವಿಷಯವನ್ನು ಹೇಗೆ ದಾಟಿಸಬೇಕು ಅದರ ಅನುಸಾರವಾಗಿ ಇಂಗ್ಲೀಷ್ನಲ್ಲಿ ಮುಖ್ಯವಾಗಿ ಬೋಧಿಸ್ತಾರೆ. ಮಗುವಿಗೆ ಎಲ್ಲಿ ಅರ್ಥ ಆಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆಯೋ ಅಲ್ಲಿ ಕನ್ನಡವನ್ನು ಬಳಸ್ತಾರೆ. ಅಗತ್ಯಕ್ಕೆ ತಕ್ಕ ಹಾಗೆ ಕನ್ನಡವನ್ನು ಬಳಸ್ತಾರೆ. ಕನ್ನಡ ಭಾಷೆ ಮಕ್ಕಳು ಕಲಿತಾರೆ, ಕನ್ನಡ ಒಂದು ವಿಷಯ ಕಲಿತಾರೆ, ಇಂಗ್ಲೀಷ್ ಭಾಷೆ ಇರ್ತದೆ. ಉಳಿದಂತೆ ಗಣಿತ ಮತ್ತು ಪರಿಸರ ಅಧ್ಯಯನ ಅಂತ ಏನು 2 ವಿಷಯಗಳಿತ್ತು ಅದನ್ನು ಮಕ್ಕಳು ಇನ್ನು ಮುಂದೆ ಇಂಗ್ಲೀಷ್ನಲ್ಲಿ ಕಲಿತಾರೆ. ಇಂಗ್ಲೀಷ್ನಲ್ಲಿ ಕಲಿಕೆ ಏಕಾಏಕಿ ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಗುವನ್ನು ಇಂಗ್ಲೀಷ್ ಮಾಧ್ಯಮ ಅಂತ ಬದಲಾವಣೆ ಮಾಡಿದರೆ ಮಗುವಿಗೆ ಕಷ್ಟ ಆಗ್ತದೆ ಅನ್ನುವ ದೃಷ್ಟಿಯಿಂದ ಆ ಒಂದು ಏನು ಗ್ಯಾಪ್ ಇದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ, ಅದನ್ನು ನಿಭಾಯಿಸಲಿಕ್ಕಾಗಿ ಮಕ್ಕಳಿಗೆ 1 ತಿಂಗಳ
ಪರಿವರ್ತನಾ ಅವಧಿ ಅಂತ ಘೋಷಿಸಿದ್ದಾರೆ. ಅದನ್ನು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತಾ ಇದ್ದೇವೆ. ಏನು ಈ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿದರೆ, ಈಗಾಗಲೇ ನಮ್ಮ ಪೋಷಕರಿಗೆ ಗೊತ್ತಿದೆ, ನಮ್ಮಲ್ಲಿ 1 to 5th ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ದ ಮಕ್ಕಳಿದ್ರು. ಈ ವರ್ಷ ನಾವು ಅವರನ್ನು ಬೇರೆ ತರಗತಿಯಲ್ಲಿ ಕೂತ್ಕೊಳ್ಳಿಸುವುದಿಲ್ಲ, ಇಂಗ್ಲಿಷ್ ಮಾಧ್ಯಮದ ತರಗತಿಯ ಮಕ್ಕಳೊಂದಿಗೆ ಕೂತ್ಕೊಳ್ಳಿಸ್ತೇವೆ. ಟೀಚರ್ ಒಮ್ಮೆಲೆ 4ನೇ ತರಗತಿಯವರೆಗೆ ಕನ್ನಡದಲ್ಲಿ ಕಲಿತ ಮಗುವನ್ನು 5ನೇಗೆ ಬರುವಾಗ ಒಮ್ಮೆಲೆ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದರೆ ಕಷ್ಟ ಆಗುವುದಿಲ್ವಾ ಅಂತ ಹೇಳ್ಬೋದು. ಕಷ್ಟ ಆಗ್ತದೆ, ಮಗುವಿಗೆ ಬೋಧನಾ ಮಾಧ್ಯಮ ಬದಲಾಗುವಾಗ ಕಷ್ಟ ಆಗ್ತದೆ. ಆ ಕಷ್ಟವನ್ನು ನೀಗಿಸಲಿಕ್ಕಾಗಿಯೇ ಈ 1 ತಿಂಗಳ ಪರಿವರ್ತನಾವಧಿ ಚಟುವಟಿಕೆಗಳು ಇರುವಂಥದ್ದು. ಇದರಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಆ ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ದ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದ ಪರಿಸರಕ್ಕೆ ಹೊಂದಿಕೆಯಾಗಿ ಮಾಡುವ ಹಾಗೆ ಚಟುವಟಿಕೆಗಳಿರ್ತದೆ. ಕನ್ನಡ, ಇಂಗ್ಲಿಷ್, ಗಣಿತ ಮತ್ತು ಪರಿಸರ ಅಧ್ಯಯನ 4 ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ 1 ತಿಂಗಳು, ಜೂನ್ 1 ತಿಂಗಳು ಮಕ್ಕಳನ್ನು ನಾವು ಇಂಗ್ಲಿಷ್ ಮಾಧ್ಯಮದ ತರಗತಿಗೆ ತಯಾರುಗೊಳಿಸ್ತೇವೆ. ಮಗುವಿನ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ, ಇಂಗ್ಲಿಷ್ನಲ್ಲಿ ಕಲಿಯಲು ಸಿದ್ಧತೆ ಮಾಡುವಂತಹ ಪರಿವರ್ತನಾ ಅವಧಿಯ ಚಟುವಟಿಕೆಗಳನ್ನು ಮಾಡ್ತೇವೆ. ಇನ್ನು 1ನೇ ತರಗತಿಗೆ ಬಂದಂತಹ ಮಗುವಿಗೆ ತುಂಬ ಕಷ್ಟ ಆಗಲಿಕ್ಕೆ ಏನಿಲ್ಲ. ಯಾಕಂದರೆ ಹೊಸದಾಗಿ ಶಾಲೆಗೆ ಬರುವಂತಹ ಮಗು ಎಲ್ಲ ಪದಗಳನ್ನು ಅದು ನಾವಂದುಕೊಳ್ತೇವೆ ಕೆಲವೊಮ್ಮೆ ಕನ್ನಡ ಸುಲಭ, ಇಂಗ್ಲಿಷ್ ಕಷ್ಟ ಅಂತ. ಮಕ್ಕಳಿಗೆ ಹಾಗೇನಿಲ್ಲ. ನಾವು ನೋಡಿದ ಅನುಭವದ ಪ್ರಕಾರ ಮಗು ಯಾವುದೇ ಭಾಷೆಯನ್ನಾದರೂ ಯಾವುದೇ ವಿಷಯವನ್ನಾದರೂ ನಮಗಿಂತ ಚುರುಕಾಗಿ ಅದು ಗ್ರಾಸ್ಪ್ ಮಾಡಿಕೊಳ್ತದೆ, ಅದನ್ನು ಅರ್ಥ ಮಾಡಿಕೊಳ್ತದೆ. ಹಾಗಾಗಿ 1ನೇ ತರಗತಿಯ ಮಕ್ಕಳಿಗೆ ಕಷ್ಟ ಆಗಲಿಕ್ಕಿಲ್ಲ. LKG, UKG ಹೋದ ಮಕ್ಕಳು, ಹೋಗದೆ ಅಂಗನವಾಡಿಗೆ ಹೋದ ಮಕ್ಕಳು ಕೂಡ ನಮ್ಮಲ್ಲಿ ಒಟ್ಟಾಗಿ ಈ ದ್ವಿಭಾಷಾ ತರಗತಿಯಲ್ಲಿ ಕಲಿತಾರೆ. ಅವರಿಗೆ ವಿದ್ಯಾ ಪ್ರವೇಶದ ಚಟುವಟಿಕೆಗಳಿರ್ತದೆ. ಶಾಲೆಯಲ್ಲಿ ಔಪಚಾರಿಕ ಶಿಕ್ಷಣಕ್ಕೆ ಮಗುವನ್ನು ತಯಾರಿಗೊಳಿಸುವಂತಹ 1 ತಿಂಗಳ ವಿದ್ಯಾ ಪ್ರವೇಶ ತರಗತಿಗಳು ನಡೀತದೆ. ಆ ಅವಧಿಯಲ್ಲಿ ಮಕ್ಕಳಿಗೆ ಹೆಚ್ಚಿನ ಇಂಗ್ಲಿಷ್ ಪದಗಳ ಪರಿಚಯ, ಅವರು ಮುಂದೆ ಕಲಿಬೇಕಾದಂತಹ ಏನು ಪಠ್ಯವಸ್ತು ಇದೆ ಅದಕ್ಕೆ ಅವರನ್ನು ತಯಾರುಗೊಳಿಸುವಂತಹ ಕೆಲಸ ಈ 1 ತಿಂಗಳಲ್ಲಿ ಆಗ್ತದೆ. ಪೋಷಕರೆಲ್ಲರೂ ಗಮನಿಸಿ, ಇನ್ನು ಮುಂದೆ ನೀವು ಕನ್ನಡ ಮಾಧ್ಯಮವ ನಮ್ಮ ಮಕ್ಕಳು ಅಥವಾ ಇಂಗ್ಲಿಷ್ ಮಾಧ್ಯಮವ ಅಂತ ಕೇಳಲಿಕ್ಕಿಲ್ಲ. ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷೆಯಲ್ಲಿ ಬೋಧನೆ ಆಗ್ತದೆ. ಮಕ್ಕಳಲ್ಲಿ ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಅಂತ ಭೇದ ಇಲ್ಲ. ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರುವ ಕಾರಣ A-B ವಿಭಾಗಗಳಾಗ್ಬೋದು. ಅದು ಮಾಧ್ಯಮದ ಆಧಾರದಲ್ಲಿ ಅಲ್ಲ, ಮಕ್ಕಳ ಸಂಖ್ಯೆ ಜಾಸ್ತಿ ಇರುವ ಕಾರಣ ಮಾತ್ರ. ನಿಮ್ಮ ಮಗು A ತರಗತಿಯಲ್ಲಿದ್ದರೂ ಕೂಡ ಬೈಲಿಂಗ್ವಲಲ್ಲೇ ಕಲಿತದೆ, B ತರಗತಿಯಲ್ಲಿದ್ದರೂ ಕೂಡ ಬೈಲಿಂಗ್ವಲಲ್ಲೇ ಕಲಿತದೆ. ಕನ್ನಡ ಮಾಧ್ಯಮದ ತರಗತಿಗಳ ಬದಲಾಗಿ ದ್ವಿಭಾಷಾ ಬೋಧನಾ ತರಗತಿಗಳನ್ನು ಇನ್ನು ಮುಂದೆ ನಡೆಸಲಿಕ್ಕಿದ್ದೇವೆ. ಎಲ್ಲ 1ರಿಂದ 5ನೇ ತರಗತಿಯ ಎಲ್ಲ ಮಕ್ಕಳನ್ನು ಇನ್ನು ಮುಂದೆ ಒಂದೇ ರೀತಿಯ ಬೋಧನೆಯನ್ನು ಅವರು ಪಡೀಲಿಕ್ಕಿದ್ದಾರೆ. ಅವರಿಗೆ ಸಿಗುವಂತಹ ಪಠ್ಯ ಪುಸ್ತಕ, ಟೆಕ್ಸ್ಟ್ ಬುಕ್ ಏನಿದೆ ಅದು ಕೂಡ ಎಲ್ಲ ಮಕ್ಕಳಿಗೆ ಒಂದೇ ರೀತಿ ಸಿಗ್ತದೆ. ಈ ತಿಂಗಳು ಮಾತ್ರ ನಾವು ಪಠ್ಯ ಬೋಧನೆ ಮಾಡಲಿಕ್ಕಿಲ್ಲ. ಜೂನ್ ತಿಂಗಳಲ್ಲಿ ಎಲ್ಲವೂ ಕೂಡ ಪರಿವರ್ತನಾ ಅವಧಿಯ ತರಗತಿಗಳು ನಡೀತದೆ. ಮಗು ಆ ಅವಧಿಯಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡ್ರೆ ಮುಂದೆ ಇಂಗ್ಲಿಷ್ ಮಾಧ್ಯಮ ಅವರಿಗೆ ಸುಲಭ ಆಗ್ತದೆ. ಪೋಷಕರಲ್ಲೆಲ್ಲ ಒಂದು ವಿನಂತಿಯನ್ನು ನಾವು ಮಾಡ್ತೇವೆ. ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ ಸರ್ಕಾರ, ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವಂತಹ ಅವಕಾಶ ಕೊಟ್ಟಿದೆ. ಅದರಲ್ಲಿ ಕೆಲವು ಮಕ್ಕಳು ಸ್ವಲ್ಪ ಕಷ್ಟಪಡ್ಬೋದು, ಆದರೆ ಆ ಕಷ್ಟ ಪರಿಹಾರ ಆಗುವುದು ಹೇಗೆ? ಮಕ್ಕಳ ಹೆಚ್ಚಿನ ಪ್ರಯತ್ನದಿಂದ. ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಮಗು ಮನೆಗೆ ಬರ್ತದೆ, ಶಾಲೆಯಲ್ಲಿ ಏನಾದರೂ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಿಮ್ಮ ಸಹಾಯವನ್ನು ಕೇಳ್ತದೆ. ಆಗ ನೀವು ಪೋಷಕರು ದಯವಿಟ್ಟು ಮಕ್ಕಳ ಕಡೆ ಹೆಚ್ಚಿನ ಗಮನ, ಅದು ಕೂಡ ಜೂನ್ ತಿಂಗಳಲ್ಲಿ ವಿಶೇಷವಾಗಿ 1 ತಿಂಗಳು ನಿಮ್ಮ ಮಗು ಇಂಗ್ಲಿಷ್ ಮಾಧ್ಯಮಕ್ಕೆ ತಯಾರಾಗ್ತಾ ಇರ್ತದೆ. ದಯವಿಟ್ಟು ಮಕ್ಕಳ ಕಡೆ ಹೆಚ್ಚಿನ ಗಮನ ಕೊಡಿ. ಮಗು ಯಾವುದೇ ಕಾರಣಕ್ಕೆ ಶಾಲೆಗೆ ಗೈರು ಹಾಜರಾಗದಂತೆ, ಚಟುವಟಿಕೆಯಿಂದ ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಿ. ಅವರ ಮನೆಯ ಕಲಿಕೆಯಲ್ಲಿ ನೀವು ಹೆಚ್ಚಿನ ಪಾತ್ರವನ್ನು ವಹಿಸಿದರೆ ಈ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನಮಗೂ ಸಹಾಯ ಆಗ್ತದೆ. 2026-27ನೇ ಸಾಲಿನ ದ್ವಿಭಾಷಾ ಮಾಧ್ಯಮದ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದಂತಹ ಶ್ರೀಮತಿ ಶಮಿತಾ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಮುಂದೆ ಶಾಲಾ ನಿಯಮಗಳ ಕುರಿತು
ಪೋಷಕರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ನಮ್ಮ ಶಾಲೆಯ ಇನ್ನೋರ್ವ ಸಹ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸರಿತಾ ಇವರು. ಭಾಗದಲ್ಲಿರುವ ನನ್ನ ಪ್ರೀತಿಯ ಮಕ್ಕಳಿಗೂ ಪೋಷಕರಿಗೂ ನನ್ನ ವಂದನೆಗಳು. ನಾನಿವತ್ತು ಶಾಲಾ ನಿಯಮಗಳ ಬಗ್ಗೆ ಒಂದೆರಡು ಮಾತನಾಡಲಿಕ್ಕಿದ್ದೇನೆ. ಮೊದಲನೇದಾಗಿ ನಮ್ಮ ಶಾಲೆ PM ಶ್ರೀ ಆದ ಕಾರಣ ಬೆಳಗಿನ ಅಸೆಂಬ್ಲಿಯಲ್ಲಿ ಅನೇಕ ಚಟುವಟಿಕೆಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಆದ ಕಾರಣ ಬೆಳಗಿನ ಅಸೆಂಬ್ಲಿ 9:15 ಮೊದಲು ಪ್ರಾರಂಭವಾಗ್ತದೆ. ಮಕ್ಕಳು ಆದಷ್ಟು ಬೇಗ ಶಾಲೆಯಲ್ಲಿ ಹಾಜರಿರಬೇಕಾಗ್ತದೆ. ಯಾರೆಲ್ಲ ರಿಕ್ಷಾದಲ್ಲಿ ಬರ್ತೀರಿ ಅವರು ಪೋಷಕರು ಸ್ವಲ್ಪ ನಿಮ್ಮ ರಿಕ್ಷಾ ಡ್ರೈವರ್ ಹತ್ರ ಮಾತಾಡಿ ಆದಷ್ಟು ಬೇಗ ಮಕ್ಕಳು ಶಾಲೆಗೆ ಬರುವ ಹಾಗೆ ನೋಡಿಕೊಳ್ಬೇಕಾಗ್ತದೆ. ಸಮಯ ಎಷ್ಟು ಅಂತೇಳಿ ನಾವು ನಿಮಗೆ ಮತ್ತೆ ತಿಳಿಸ್ತೇವೆ. ಎರಡನೇದಾಗಿ ಶಾಲಾ ಸಮಯ ಅವಧಿ ಮುಗಿದ ಮೇಲೆ, ಅಂದರೆ ಬೆಳಿಗ್ಗೆ ನಾವು ಎಷ್ಟು ಟೈಮ್ ಹೇಳ್ತೇವೆ ಅಲ್ಲಿಂದ ಅದರ ಒಳಗೆ ಮಕ್ಕಳು ಶಾಲೆಯಲ್ಲಿ ಇರಬೇಕು. ಶಾಲೆ 4:15 4:15 ಬಿಡುವಾಗ ಅದರ ನಂತರ ಮಕ್ಕಳು ಯಾರೂ ಶಾಲೆಯಲ್ಲಿ ನಿಲ್ಲಬಾರ್ದು. ಅಂದರೆ ಸಮಯಕ್ಕೆ ಸರಿಯಾಗಿ ಮಕ್ಕಳು ಶಾಲೆಯಿಂದ ಮನೆಗೆ ತೆರಳಬೇಕಾಗ್ತದೆ. ಕೆಲವೊಮ್ಮೆ 5 ಗಂಟೆಯವರೆಗೆ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ, ಅದು ಕಷ್ಟ ಆಗ್ತದೆ. ಮತ್ತು ಆದ ಕಾರಣ ಅದಕ್ಕೊಂದು ಆ ಸಮಯವನ್ನು ನೋಡಿ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಶಾಲಾ ಸಮವಸ್ತ್ರ 2 ಜೊತೆ ಸಮವಸ್ತ್ರವನ್ನು ಶಾಲೆಯಿಂದ ಸರಕಾರವೇ ಸರಕಾರ ನೀಡ್ತದೆ. ಅದನ್ನು ನಾವು ಶಿಕ್ಷಕರು ನಿಮಗೆ ಅದನ್ನು ವಿತರಣೆ ಮಾಡ್ತೇವೆ. ಇನ್ನೊಂದು ನೀಲಿ ಬಿಳಿ, ಅದು ನೀವು ಪೋಷಕರು ತಗೊಳ್ಬೇಕಾಗ್ತದೆ. ಅದು ನಮ್ಮ ಶಾಲಾ ಸಮವಸ್ತ್ರ ನೀಲಿ ಬಿಳಿ. ಇನ್ನೊಂದು ಟೀ ಶರ್ಟ್ ಮತ್ತು ಪ್ಯಾಂಟ್, ಇದು ನಮ್ಮ PM ಶ್ರೀ ಶಾಲೆ ಆದ ಕಾರಣ ಸ್ಕ್ವಾಡ್ ಯೂನಿಫಾರ್ಮ್ ಅಂತ ಹೇಳ್ತೇವೆ, ಅದು ಕೂಡ ನಮ್ಮ ಶಾಲೆಯಲ್ಲಿದೆ. ಅದು ಯಾವ ದಿನ ಹಾಕಬೇಕಂತೇಳಿ ನಾವು ನಿಮಗೆ ತಿಳಿಸ್ತೇವೆ, ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇವೆ. ಎಲ್ಲ ಮಕ್ಕಳನ್ನು ನಾವು ವಾಟ್ಸಪ್ ಗ್ರೂಪಿಗೆ ಸೇರಿಸಿ ಯಾವ ಮೆಸೇಜ್ ಹಾಕ್ತೇವೆ ಆ ಮೆಸೇಜಿಗೆ ಪೋಷಕರೆಲ್ಲರೂ ಸ್ಪಂದಿಸಬೇಕು. ಕೆಲವೊಮ್ಮೆ ಮಕ್ಕಳಿಗೆ ಪುಸ್ತಕ ತನ್ನಿ ಅಂತ ಗ್ರೂಪಿಗೆ ಹಾಕಿದರೆ ಮಕ್ಕಳು ಹೇಳ್ತಾರೆ ನಾವು ನೋಡಲಿಲ್ಲ ಅಂತ. ಮಕ್ಕಳು ನೋಡುವುದಲ್ಲ, ಅದು ಮೆಸೇಜ್ ಹಾಕೋದು ನಾವು ಪೋಷಕರಿಗೆ. ಪೋಷಕರು ನೋಡಿ ಮಕ್ಕಳಿಗೆ ಹೇಳಿ ಮಕ್ಕಳು ಅದನ್ನು ಪಾಲಿಸಬೇಕು. ಹುಡುಗಿಯರು 2 ಜಡೆ ಕಟ್ಟಿ ಜಡೆಯನ್ನು ಮೇಲೆ ಕಟ್ಟಬೇಕು. 2 ಬ್ಲ್ಯಾಕ್ ಕಲರ್ ಕಪ್ಪು ಬಣ್ಣದ ರಿಬ್ಬನ್ ಹಾಕಬೇಕು. ಕಳೆದ ವರ್ಷ ಪ್ರಾರಂಭೋತ್ಸವದ ದಿನ ಹೇಳಿದ್ದೇವೆ 2 ಜಡೆ ಹಾಕಬೇಕಂತ. ವರ್ಷ ಕೊನೆ ಆಗುವವರೆಗೆ ಕಳೆದ ವರ್ಷ ಕೆಲವರ ಜಡೆ 2 ಜಡೆ ಆಗಲೂ ಇಲ್ಲ, 2 ಜಡೆ ಮೇಲೆ ಕಟ್ಟಲೂ ಇಲ್ಲ. ಪೋಷಕರು ನೀವು ಸ್ವಲ್ಪ ಜಾಗರೂಕರಾಗಬೇಕು ಮಕ್ಕಳ ಬಗ್ಗೆ. ನಂತರ ಒಂದು ನಾಣ್ಯಕ್ಕೆ 2 ಮುಖಗಳಿವೆ. ಆ ಒಂದು ಮುಖ ನೀವು, ಒಂದು ಮುಖ ನಾವು. ಖಾಲಿ ಒಂದು ನಮಗೊಂದು ಕಾಯಿನ್ ಏನಾದರೂ ಸಿಕ್ಕಿದರೆ ಅದಕ್ಕೆ ಒಂದು ಬದಿ ಇಲ್ಲದಿದ್ದರೆ ಅದಕ್ಕೆ ಬೆಲೆ ಇಲ್ಲ. ಹಾಗೆಯೇ ಮಕ್ಕಳ ಭವಿಷ್ಯದ ಮಕ್ಕಳ ಕಲಿಕೆಯಲ್ಲಿ ನಮ್ಮ ಮತ್ತು ನಿಮ್ಮ ಪ್ರಯತ್ನ ಬೇಕೇ ಬೇಕು. ಮಕ್ಕಳನ್ನು ಶಾಲೆಗೆ ಸೇರಿಸಿ ಆಯಿತು ನನ್ನ ಜವಾಬ್ದಾರಿ ಮುಗಿಯಿತು ಅಂತೇಳಿ ಅಲ್ಲ. ಮಕ್ಕಳನ್ನು ಶಾಲೆಗೆ ಸೇರಿಸಿದ ನಂತರ ನಿಮ್ಮ ಜವಾಬ್ದಾರಿ ಪ್ರಾರಂಭವಾಗ್ತದೆ. ಕೇವಲ ಶಿಕ್ಷಕರು ಶಾಲೆಯಲ್ಲಿ ಕಲಿಸ್ತಾರೆ ಅಷ್ಟು ಸಾಕು ಇಲ್ಲ. ನಾವು ಏನು ಕಲಿಸ್ತೇವೆ ಅದನ್ನು ಮನೆಗೆ ಬಂದ ಮೇಲೆ ಅವರ ಬ್ಯಾಗನ್ನು ಓಪನ್ ಮಾಡಿ ಅದರಲ್ಲಿ ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಎಷ್ಟು ಪುಸ್ತಕ ಕೊಂಡೋಗಿದ್ದಾನೆ, ಎಷ್ಟು ಪುಸ್ತಕ ಹಿಂದೆ ಬಂದಿದೆ ಅದು ಕೂಡ ನೋಡಬೇಕಾಗ್ತದೆ. ಪಠ್ಯಪುಸ್ತಕ ಸರಕಾರವೇ ಕೊಡ್ತದೆ. ಪ್ರಾರಂಭದಲ್ಲಿ ಎಲ್ಲರ ಕೈಯಲ್ಲಿ ಪುಸ್ತಕ ಇರ್ತದೆ, ಆದರೆ ಅದಕ್ಕೆ ಬೈಂಡ್ ಇರುವುದಿಲ್ಲ. ಬೈಂಡ್ ಒಂದು ನಾವು ಹಾಕಬೇಕು. ಯಾವಾಗ ಮಕ್ಕಳ ಪುಸ್ತಕ, ಬರೆಯುವ ಪುಸ್ತಕ ಮತ್ತು ಪಠ್ಯಪುಸ್ತಕ ನೀಟಾಗಿರ್ತದೆ ಆ ಮಕ್ಕಳು ಚೆನ್ನಾಗಿ ಕಲಿತಾರೆ. ಆದ್ದರಿಂದ ಪೋಷಕರು ನೀವು ಮತ್ತು ನಾವು ಸೇರಿಕೊಂಡು ನಮ್ಮ ಮಕ್ಕಳ ಭವಿಷ್ಯದ ಕಡೆಗೆ ನಾವು ಸ್ವಲ್ಪ ಜಾಗರೂಕರಾಗುವ. ಮಕ್ಕಳು ಚೆನ್ನಾಗಿ ಕಲೀಲಿ, ನಿಮ್ಮ ಪ್ರಯತ್ನವೂ ಇರಲಿ, ನಮ್ಮ ಪ್ರಯತ್ನವೂ ಉಂಟು. ಏನಾದರೂ ಸಮಸ್ಯೆಗಳಿದ್ದರೆ ಆಯಾ ತರಗತಿ ಶಿಕ್ಷಕರಲ್ಲಿ ಬಂದು
ಭೇಟಿಯಾಗಿ ಏನು ಸಮಸ್ಯೆ ಇದೆ ನೀವು ಸೇರಿ ಇತ್ಯರ್ಥ ಮಾಡುವ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಒಂದು ನಿಮಿಷ. ಅದರಲ್ಲಿಯೂ ಈಗ 6, 7, 8ನೇ ತರಗತಿಯ ಮಕ್ಕಳಿಗೆ ಯೋಗ, ಕರಾಟೆ, ನೃತ್ಯ, ಸಂಗೀತ, ದೈಹಿಕ ಶಿಕ್ಷಣ, ಕ್ರಾಫ್ಟ್, ವಿವಿಧ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡುವಂತಹ ತರಗತಿಗಳು ನಡೆಯುತ್ತವೆ. ನನ್ನ ಮಗುವಿಗೆ ಯೋಗ ಬೇಡ, ನನ್ನ ಮಗುವಿಗೆ ಡ್ಯಾನ್ಸ್ ಬೇಡ ಅಲ್ಲ, ಇದು ಎಲ್ಲ ಮಕ್ಕಳಿಗೆ. ನೀವು ಪ್ರೈವೇಟ್ ಶಾಲೆಗಳಿಗೆ ಹೋದರೆ ಅಲ್ಲಿ ನೀವು ಹಣ ಕಟ್ಟಬೇಕು. ಡ್ಯಾನ್ಸ್ ಕ್ಲಾಸಿಗೆ ಇಷ್ಟು ಹಣ, ಆಮೇಲೆ ಸಂಗೀತ ಕ್ಲಾಸಿಗೆ ಎಲ್ಲದಕ್ಕೆ ಹಣ ಕಟ್ಟಬೇಕಾಗ್ತದೆ. ಆದರೆ ಸರಕಾರಿ ಶಾಲೆಯಲ್ಲಿ ನಿಮಗೆಲ್ಲ ಉಚಿತವಾಗಿ ಸಿಗ್ತದೆ. ನಿಮ್ಮ ಮಕ್ಕಳನ್ನು ದಯಮಾಡಿ ಇಂತಹ ಕ್ಲಾಸ್ಗಳಿಗೆ ಸೇರಿಸಲು ಪ್ರೇರೇಪಿಸಿ. ಮತ್ತು ಒಂದು ವೇಳೆ ಅವರು ನಾನು ಭಾಗವಹಿಸುವುದಿಲ್ಲ ಅಂತ ಹೇಳಿದರೆ ಕಾರಣ ಕೇಳಿ, ಯಾಕೆ ಬೇಡ, ಒಳ್ಳೆಯ ಒಂದು ಅವಕಾಶ ನಿಮಗಿದೆ, ಭಾಗವಹಿಸಿ ಅಂತ ಹೇಳಿ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶಾಲೆಯ ನಿಯಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಮೇಡಮ್ ತಮಗೆ ಧನ್ಯವಾದಗಳು. ಮಗುವಿನ ಶಿಕ್ಷಣದಲ್ಲಿ ಪೋಷಕರ ಸಹಭಾಗಿತ್ವವೇ ಯಶಸ್ಸಿನ ಕೀಲಿಕೈ. ಮನೆ ಮತ್ತು ಶಾಲೆಯ ನಡುವಿನ ಉತ್ತಮ ಬಾಂಧವ್ಯವೇ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಆಧಾರ. ಇದೀಗ ಪೋಷಕರಾದ ತಾವು ಶಾಲೆಯ ಅಭಿವೃದ್ಧಿಯ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಖಾಸಗಿ ಶಾಲೆಗಿಂತ ನಮ್ಮ ಶಾಲೆ ಇನ್ನೂ ಅಭಿವೃದ್ಧಿ ಆಗಬೇಕು. ಏನಾದರೂ ಬೇಡಿಕೆಗಳಿದ್ದರೆ ದಯವಿಟ್ಟು ಅದನ್ನು ಬಂದು ಹೇಳ್ಬೋದು. ಇಲ್ಲಿ ಏನೇ ಸಮಸ್ಯೆ ಇದ್ದರೂ. ಮತ್ತು ಎಲ್ಲ ಪೋಷಕರಲ್ಲಿ ವಿನಂತಿ, ಊಟ ಮಾಡಿಕೊಂಡು ಹೋಗಬೇಕು. ಆದಷ್ಟು ಇಲ್ಲಿ ನಮ್ಮ ಮಕ್ಕಳಿಗೆ ಊಟ ಮಾಡಿದ್ದೇವೆ, ನೀವು ಕೂಡ ಊಟ ಮಾಡಿಕೊಂಡು ಹೋಗಿ. ಯಾರಾದರೂ ಬಂದು ಮಾತಾಡ್ಬೋದಾ? ಅಲ್ಲೇ ಕೆಳಗೆ ಹೇಳಿದರೂ ಸಾಕು, ನಿಂತುಕೊಂಡು ಹೇಳಿದರೂ ಸಾಕು. ನಮ್ಮ ಟೀಚರ್ಸ್ ಬರ್ತಾರೆ ನಿಮ್ಮ ಹತ್ತಿರಕ್ಕೆ. ಏನೇ ಒಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ, ನಮಗೂ ಒಂದು ಮಾರ್ಗದರ್ಶನ ಆಗ್ತದೆ ನೀವು ಮಾತಾಡಿದರೆ. ದಯವಿಟ್ಟು ಫೀಸಿನ ಬಗ್ಗೆ ಇರ್ಬೋದು. ಈಗ LKG UKG ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಆಗಬೇಕು, ಪಠ್ಯಪುಸ್ತಕ ಆಗಬೇಕು, ಬರೆಯೋ ಪುಸ್ತಕ ಎಲ್ಲವನ್ನು ನಾವೇ ಕೊಡ್ತೇವೆ. ಕೊಡೆ ಏನಾದರೂ ಇದ್ದರೆ ತೆಗೆದುಕೊಡಿ. ಪಠ್ಯಪುಸ್ತಕ, ಬರೆಯೋ ಪುಸ್ತಕಗಳನ್ನು ನಾವೇ ಕೊಡ್ತೇವೆ. ಟೈ, ಬೆಲ್ಟು ಎಲ್ಲ ಕೊಡ್ತೇವೆ. ನಾವು ಡಿಸೈಡ್ ಮಾಡಿದಂತ ಹೇಳಿದರೆ 2,000 ರೂಪಾಯಿಯನ್ನು ಮಕ್ಕಳಿಗೆ ಕೊಡಬೇಕು ಅಂಥೇಳಿ ಒಂದು ಮಗುವಿಗೆ. ಕಳೆದ ವರ್ಷ 500 ಕೊಟ್ಟು ನಿಲ್ಲಿಸಿದವರಿದ್ದೀರಿ. ಯಾಕಂದರೆ ನಾವು ಇದನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ಮಕ್ಕಳಿಗೆ ಫರ್ನಿಚರ್ ಅಥವಾ ಇತ್ಯಾದಿ ಬೇರೆ ಕಾರ್ಯಕ್ರಮಗಳಿಗೆ ನಾವು ನಿಮ್ಮ ಹತ್ರ ಯಾವತ್ತೂ ಕೇಳುವುದಿಲ್ಲ. 2,000 ರೂಪಾಯಿ 1 ರಿಂದ 5 ಇಂಗ್ಲೀಷ್ ಮೀಡಿಯಮಿನ ಮಕ್ಕಳಿಗೆ ನಾವು ಮೇಂಟೆನೆನ್ಸ್ ಫೀಸ್ ಅಂತ ತಗೊಳ್ತೇವೆ. ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗ್ತದೆ. $6,000 ಮಗುವಿನ ಅಕೌಂಟಿಗೆ ಹಾಕಿದ್ದೇವೆ. ದಯವಿಟ್ಟು ನಿಮ್ಮಲ್ಲಿ ಒಂದು ಬೇಡಿಕೆ, ನನಗೆ ತಂದು ಆ ಕ್ಲಾಸ್ ಟೀಚರಿಗೆ ತಂದು ಕೊಡಬೇಕು. ಯಾಕೆಂದರೆ ನಾವು 6,000 ವಿತರಣೆ ಮಾಡಿದ್ದಕ್ಕೆ ನಾನು ಅದೇ ಬಿಲ್ಲನ್ನು ಇಡಬೇಕಾಗ್ತದೆ. ಆದ್ದರಿಂದ ನಿಮಗೆ ಸಾಗಾಣಿಕೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಕಿಂಚಿತ್ತು ಸಹಾಯವನ್ನು ನಾನು ಮಾಡಿದ್ದೇನೆ. ನಮಗೆ 48 ಮಕ್ಕಳಲ್ಲಿ 17 ಮಕ್ಕಳಿಗೆ ಬಂದಿದೆ. ಈ ವರ್ಷ ನಾವು ಕೂಡ ಪ್ರಯತ್ನ ಮಾಡ್ತೇವೆ. ಬಸ್ಸಿನ ವ್ಯವಸ್ಥೆಗೆ ನಾವು ಪ್ರಯತ್ನ ಮಾಡ್ತೇವೆ. ಹಣ ಕೊಡಬೇಕು ಅಲ್ವಾ? ನಿಮಗೆ ಮೂಲೆ ಮೂಲೆಗೆ ರಿಕ್ಷಾ ಬರುವುದಿಲ್ಲ, ನನಗೆ ಗೊತ್ತಿದೆ. ವ್ಯವಸ್ಥೆಯನ್ನು ಮಾಡ್ತೇವೆ. ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗ್ 1 ರಿಂದ 5 ದಿನಕ್ಕೆ ನಾವು ಪೇರೆಂಟ್ಸ್ ಮೀಟಿಂಗನ್ನು ಮಾಡ್ತೇವೆ. ಆವಾಗ ನಾವು ಒಂದೊಂದೇ ಕ್ಲಾಸಿನವರು ಬರುವಾಗ ತನ್ನಷ್ಟಕ್ಕೆ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಜೂನ್ 1 ತಿಂಗಳೊಳಗೆ ನಾವು ಆದಷ್ಟು ಮಕ್ಕಳನ್ನು ಶೈಕ್ಷಣಿಕವಾಗಿ ಮಕ್ಕಳ ಪಾಠಕ್ಕೆ ಹೋಗುವ ಹಾಗೆ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಮಗೆ 6 ಜನ ಶಿಕ್ಷಕರ ನಿಯೋಜನೆ ಆಗಿದೆ. ಒಂದೊಂದು ಕ್ಲಾಸಲ್ಲಿ ನಿಮ್ಮ ಮಕ್ಕಳನ್ನು ನೋಡಲಿಕ್ಕೆ ಒಬ್ಬೊಬ್ಬರು ತಾಯಂದಿರು ಇರ್ತಾರೆ. ಯಾವುದೇ ಟೆನ್ಷನ್ ಇಲ್ಲ. ಆದರೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ನೋಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಬೈಲಿಂಗ್ವೆಲ್ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಶಮಿತಾ ಮೇಡಮ್. ಇನ್ನೊಂದು ಹೆಗ್ಗಳಿಕೆ ನಮಗೆ, ನಮ್ಮ ಶಾಲೆಯ ಶಿಕ್ಷಕರು ನಮ್ಮ ಮಕ್ಕಳನ್ನು ಎಷ್ಟು ಸಾಧನೆಗೆ ಗುರಿಪಡಿಸ್ತಾರ, ದೇವರು ಅವರ ಮಕ್ಕಳಿಗೆ ಕೂಡ ಫಲವನ್ನು ನೀಡ್ತಾನೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮ ಶಮಿತಾ ಮೇಡಮ್. 10ನೇ ತರಗತಿಯಲ್ಲಿ ಅವರ ಮಗಳು 620 ಅಂಕವನ್ನು ಪಡೆದು ವಿಶ್ವಮಂಗಳ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಇದು ನಮಗೆ ಹೆಮ್ಮೆಯ ವಿಷಯ. ಅವಳ ಭವಿಷ್ಯ ಇನ್ನೂ ಉಜ್ವಲವಾಗಲಿ, ಹಾಗೂ ನಮ್ಮ ಶಿಕ್ಷಕ ಅವರ ಸಾಧನೆ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳಿ ಹಾರೈಸ್ತೇನೆ.
ಅದೇ ರೀತಿ ನಮ್ಮೆಲ್ಲ ಶಿಕ್ಷಕರುಗಳು ಈವನ್ ಗೆಸ್ಟ್ ಟೀಚರ್ಸ್ ಕೂಡ ಅತ್ಯುತ್ತಮವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಶಾಲೆಗೆ ಕಳೆದ ವರ್ಷ ಬಾರದೇ ಇರುವಂಥ ಗೆಸ್ಟ್ ಟೀಚರ್ಸ್ ಬೇರೆ ಶಾಲೆಗೆ ಹೋಗಿ ಇಲ್ಲ ನಾವು ಈ ವರ್ಷ ನಿಮ್ಮ ಶಾಲೆಗೆ ಬರ್ತೇನೆ ಅಂತೇಳಿ ಬಂದ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಖಂಡಿತವಾಗಿ ಶ್ಲಾಘನೆ ಮಾಡ್ತೇನೆ. ಯಾಕಂದರೆ ಬಹಳ ಇಷ್ಟಪಟ್ಟು ಬಂದಿದ್ದಾರೆ ನಮ್ಮ ಶಾಲೆಗೆ. ಪಾಠ ಮಾಡ್ತೇವೆ ಮೇಡಮ್, ನಾವು ಬರ್ತೇವೆ, ನಿಮ್ಮ ಶಾಲೆಯೇ ನಮಗೆ ಆಗ್ಬೋದು ಅಂತೇಳಿ ನಮ್ಮ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಗೆಸ್ಟ್ ಟೀಚರ್ಸ್ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಇನ್ನೊಮ್ಮೆ ನಮ್ಮ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಸರಿತಾ ಮೇಡಮ್ ನಿಯಮಗಳನ್ನು ಹೇಳಿದ್ದಾರೆ. ಆದಷ್ಟು ಮಕ್ಕಳನ್ನು ಮೊಬೈಲ್ ಕೊಡದೆ ಮಕ್ಕಳಿಗೆ ಹೆಚ್ಚಿನ ಆಟೋಪಕರಣಗಳನ್ನು ಕೊಟ್ಟು ಅವರು ಅದರಲ್ಲಿಯೇ ಆಟ ಆಡಿ ಅದರಲ್ಲಿ ಏನಾದರೂ ವಿಶೇಷವಾಗಿ ಮುಂದುವರಿಯುವಲ್ಲಿ ಮಾಡಿ ಅಂತ ಹೇಳ್ತಾ, NMMS ಎಕ್ಸಾಮಿಗೆ ಕೂಡ ಈಗ ಪ್ರಾರಂಭದಿಂದಲೇ ನಾವು ತರಗತಿಗಳನ್ನು ನಡೆಸ್ತೇವೆ. ಈಗಾಗಲೇ ಗಾಯತ್ರಿ ಮೇಡಮ್ ಅವರು ನಿಯೋಜನೆಗೊಂಡಿದ್ದಾರೆ. NMMS ಎಕ್ಸಾಮ್ ಒಂದು ತರಗತಿಯನ್ನು ಅವರು ವಾರದಲ್ಲಿ 3 ದಿನ ಕ್ಲಾಸ್ ಮಾಡ್ತಾರೆ. NMMS ಎಕ್ಸಾಮಲ್ಲಿ ಕೂಡ ನಮಗೆ ಹೆಚ್ಚಿನ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ನಾವೆಲ್ಲ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ, ನಮ್ಮದೊಂದು ಲ್ಯಾಬ್ ಉದ್ಘಾಟನೆ ಆಗಲಿಕ್ಕಿದೆ. ಅಧ್ಯಕ್ಷರು ಹಾಗೂ ಒಬ್ಬರು ಪೋಷಕರು ಬರಬೇಕು, ಒಂದು ಮಗು ಬಂದು ಅದನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ಕೇಳಿಕೊಳ್ತೇನೆ. ಈ ಕಾರ್ಯಕ್ಕೆ ಸೇವೆಯಾಗಿ ಸಹಕರಿಸುವವರು ಈ ಶಾಲೆಯ ನಿಕಟಪೂರ್ವ ಸಂಸ್ಥೆ ಹಾಗೂ ಜನಶಿಕ್ಷಣ ಸಂಸ್ಥೆ ಹಾಗೂ ಅದರ ನಿರ್ದೇಶಕರಾದ ಶ್ರೀಯುತ ಶ್ರೀನಿ ಶೆಟ್ಟಿ ಹಾಗೂ ಶ್ರೀ ಕೃಷ್ಣ ಮೌಲ್ಯ. ಕೊಡುಗೆಯಾಗಿ ಕೊಟ್ಟವರು ದೇಶಪಾಂಡೆ ಫೌಂಡೇಶನ್ ಶ್ರೀಯುತ NC ಮೂರ್ತಿ ಹಾಗೂ ಡಾಕ್ಟರ್ ಜೀವನ್ ಇವರಿಗೆ ಮೊದಲನೇದಾಗಿ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸ್ಟೆಮ್ ಲ್ಯಾಬ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ STEM ಸ್ಟೆಮ್ ಅಂದರೆ ಸೈನ್ಸ್, ಇಂಜಿನಿಯರಿಂಗ್, ಮ್ಯಾಥ್ಸ್ ಮತ್ತು ಟೆಕ್ನಾಲಜಿ. ಅಂದರೆ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಈ ಆಧುನಿಕ ಸ್ಪರ್ಶ ಸಿಗಬೇಕು, ಅವರಿಗೂ ಕೂಡ ಈ ಆಧುನಿಕತೆಯ ಅನುಭವವಾಗಬೇಕು, ಅನುಭವಾತ್ಮಕವಾಗಿ ನಮ್ಮ ಮಕ್ಕಳು ಕಲಿತು ಬೆಳೆಯಬೇಕು ಎಂಬಂತಹ ದೂರದೃಷ್ಟಿತ್ವ ಇಟ್ಟುಕೊಂಡು ನಮಗೆ ಈ ಕೊಡುಗೆಯನ್ನು ನೀಡಿದ್ದಾರೆ. ಈ ಕೊಡುಗೆ ನಮಗೆ ದೊರಕುವಲ್ಲಿ ಸಹಕಾರಿಯಾಗಿದ್ದು ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಸದಾ ಬಯಸುವಂತಹ ನಮ್ಮ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಾದ ಶ್ರೀಯುತ ಶ್ರೀನ ಶೆಟ್ಟಿ ಸರ್ ಮತ್ತು ಶ್ರೀ ಕೃಷ್ಣಮೂಲ್ಯ ಸರ್ ಇವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಂದಿನ ಆಧುನಿಕತೆಯಲ್ಲಿ ಮಕ್ಕಳು ಕೂಡ ಈ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಅನುಭವಾತ್ಮಕವಾಗಿ ಕಲಿಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಇಷ್ಟರವರೆಗೆ ನಾವು ಮಕ್ಕಳನ್ನು ಲ್ಯಾಬಿಗೆ ಕರ್ಕೊಂಡು ಹೋಗಿ ಪಾಠ ಮಾಡ್ತಿದ್ದೆವು. ಆದರೆ ಇದರ ವಿಶೇಷತೆ ಏನು ಹೇಳಿದರೆ ಲ್ಯಾಬೇ ಮಕ್ಕಳನ್ನು ನೋಡಿಕೊಂಡು ಕ್ಲಾಸಿಗೆ ಬರ್ತದೆ ಅಂತ ಹೇಳಿದರೆ ಅದನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಈ ಸ್ಟೆಮ್ ಲ್ಯಾಬ್ ಅನ್ನುವಂತಹ ಒಂದು ಸೌಲಭ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ಬೆಳವಣಿಗೆ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದೆ ನಮ್ಮ ಶಾಲಾ STMC ಸದಸ್ಯರು ಹಾಗೂ ಯೋಗ ಶಿಕ್ಷಕರಾದಂತಹ ಶ್ರೀಯುತ ಯೋಗೀಶ್ ಸರ್ ಇವರು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶಾಲಾ ಮುಖ್ಯೋಪಾಧ್ಯಾಯರೇ, ಹಾಗೆ STMC ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಹಾಗೆ ನಮಗೆ ವಿಶೇಷವಾಗಿ ಅತಿಥಿಯಾಗಿ ಆಗಮಿಸಿದಂಥ ತಾರಕನವರೇ, ಹಾಗೆ ಪೋಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ನಾನೇನು ಹೆಚ್ಚು ಮಾತಾಡೋದಿಲ್ಲ. ಯಾಕಂದರೆ ಕೊನೆಯ ಸಮುದಾಯದತ್ತ ಶಾಲೆಯ ಅವಧಿಯಲ್ಲಿ ಒಂದು ಹೇಳಿದೆ,
ನಿಮ್ಮ ಮಕ್ಕಳು 2 ತಿಂಗಳು ನಿಮ್ಮ ಕೈಯಲ್ಲಿರ್ತಾರೆ. ಆ ಮಕ್ಕಳನ್ನು ನೀವು ಚೆನ್ನಾಗಿ ಪೋಷಿಸಬೇಕು, ಅವರನ್ನು ಪಾಲಿಸಬೇಕು. ಅವರಿಗೇನು ತೊಂದರೆ ಆಗದ ಹಾಗೆ ನೀವು 2 ತಿಂಗಳು ಅವರನ್ನು ಮನೆಯಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದೆ. ನನಗೆ ಇವತ್ತು ಖುಷಿಯಾಗೋದಂದರೆ ಅದೇ ವಿಷಯ. ಯಾಕಂದರೆ ಯಾರ ಕೈಯಲ್ಲೂ ಯಾವ ಒಂದು ತೊಂದರೆ ಆದ ಘಟನೆ ನಮಗೆ ಕಾಣೋದಿಲ್ಲ. ಎಲ್ಲರೂ ಖುಷಿಯಾಗಿದ್ದಾರೆ, ಶಾಲೆಗೆ ಭಾರಿ ಖುಷಿಯಾಗಿ ಬಂದಿದ್ದಾರೆ. ಯಾಕಂದರೆ ಒಂದು ಡ್ಯಾಮೇಜ್ ಏನಾಗಿದ್ದರೆ 1 ತಿಂಗಳು 2 ತಿಂಗಳು ಆ ಮಕ್ಕಳಿಗೆ ಕಷ್ಟ ಆಗ್ತದೆ, ಮಕ್ಕಳ ಮನೆಯವರಿಗೆ ಕಷ್ಟ ಆಗ್ತದೆ, ಟೀಚರ್ಸ್ನವ್ರಿಗೆ ಕಷ್ಟ ಆಗ್ತದೆ. STMC ನಮಗೆ ಕೂಡ ಆ ಮಕ್ಕಳನ್ನು ನೋಡಬೇಕಾಗುತ್ತೆ. ಯಾಕಂದರೆ ಒಂದು ತೊಂದರೆ ಆದ ಮಕ್ಕಳು ಅಂದರೆ ನಮಗೆಲ್ಲರಿಗೂ ಮಕ್ಕಳನ್ನು ನಾವು ಕಣ್ಣುಗಳಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ. ಅದು ಈ ಶಾಲೆಯ ಒಂದು ದೇವರ ಒಂದು ಸೌಭಾಗ್ಯ ಕೊಟ್ಟದ್ದು. ಹಾಗೆ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ, ಖುಷಿಯಲ್ಲಿದ್ದಾರೆ. ಈ ಶಾಲೆಗೆ ಬರಲಿಕ್ಕೆ ಅಂತ ಮನಸ್ಸು ಮಾಡ್ತಾ ಇದ್ದಾರಲ್ಲ ಇವತ್ತಿನ ದಿವಸ ಎದ್ದು, ಅದು ನಮ್ಮ ಶಿಕ್ಷಕರೊಂದಕ್ಕೆ ಸಲ್ಲುವಂಥ ದೊಡ್ಡ ಒಂದು ಕೊಡುಗೆ ಅಂತ ನಾವು ಹೇಳ್ತೇವೆ. ಯಾಕಂದರೆ ಅವರಿಗೆ ಧನ್ಯವಾದ ಸಮರ್ಪಿಸಬೇಕು. ಕೆಲವು ಶಾಲೆಗೆ ಹೋಗುವಾಗ ಮಕ್ಕಳಿಗೆ ನಾಳೆ ಶಾಲೆ ಉಂಟು ಮಗ ಅಂತ ಹೇಳಿದ್ರೆ ಸಾಕು, ಆ ಮಕ್ಕಳು ಕೂಗಲಿಕ್ಕೆ ಶುರು ಮಾಡ್ತಾರೆ. ನಾನು ನಾಳೆ ಹೋಗ್ತೇನೆ ಅಂತ ಒಂದು ನೆಪ ಒಡ್ಡಿ ಶಾಲೆಯನ್ನು ತಪ್ಪಿಸುವಂಥ ಪರಿಸ್ಥಿತಿ ಇರ್ತದೆ. ನಮ್ಮ ಈ ಶಾಲೆಗೆ ಬರುವ ಮಕ್ಕಳು ಖುಷಿಯಲ್ಲಿ ನಾಳೆ ಶಾಲೆಗಳಿಗೆ ಉಂಟು ಅಂತ 1 ದಿವಸ ಮುಂಚೆ ಅವರು ತಯಾರಿಯಾಗಿರ್ತಾರಲ್ಲ, ಅದು ನಮಗೆ ಸಂತೋಷ. ನಮ್ಮ ಶಿಕ್ಷಕರ ಒಂದಕ್ಕಾಗಲಿ, ನಮ್ಮ STMC ಈ ಒಂದು ತಂಡಕ್ಕಾಗಲಿ, ಪೋಷಕರಿಗೆ ನಿಮಗೂ ಕೂಡ ಖುಷಿಯೇ, ತಪ್ಪಂತೇನ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಮುಂದೆಯೂ ಆ ಮಕ್ಕಳ ಭವಿಷ್ಯ, ಪೋಷಕರ ಭವಿಷ್ಯ, ಶಿಕ್ಷಕರ ಭವಿಷ್ಯ, STMC ಎಲ್ಲ ಸದಸ್ಯರ ಭವಿಷ್ಯವು ದೇವರು ಉಜ್ವಲಗೊಳಿಸಲಿ. ಅವರಿಗೆ ಆಯುರ, ಆರೋಗ್ಯ, ಸುಖ, ಸಂಪದ ಎಲ್ಲವನ್ನು ನೀಡಲಿ. ಈ ಶಾಲೆ ಇನ್ನಷ್ಟು ಉನ್ನತಕ್ಕೆ ಬೆಳೆಯಲಿ. ಹಾಗೆ ದೇಶ ಸೇವೆ, ರಾಷ್ಟ್ರ ಸೇವೆ ಮಾಡುವಂಥ ಆ ಸೌಭಾಗ್ಯ ನಮ್ಮ ಈ ಎಲ್ಲ ಪ್ರೀತಿಯ ಮಕ್ಕಳಿಗೆ ದೊಳೆಯಿರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಉತ್ಸಾಹದಾಯಕ ಮಾತುಗಳಿಗೆ ಧನ್ಯವಾದಗಳು ಸರ್. ಶಿಕ್ಷಣದ ಫಲಿತಾಂಶವೆಂದರೆ ಮುಕ್ತ ಮನಸ್ಸು, ಸೃಜನಶೀಲತೆ ಹಾಗೂ ಜವಾಬ್ದಾರಿತನ ಹೊಂದಿದ ವ್ಯಕ್ತಿ. ಮುಂದೆ ನಮ್ಮ ಶಾಲಾ STMC ಅಧ್ಯಕ್ಷರಾದಂತಹ ಹಾಗೂ ಇವತ್ತಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಪೋಷಕರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇವರಿಂದ ಮಾತು. ಗೌರವಾನ್ವಿತ ಶಾಲಾ ಮುಖ್ಯೋಪಾಧ್ಯಾಯರವರೇ, ಅದೇ ರೀತಿ ತಾರಾ ಮೇಡಮ್ರವರೇ, ಇಸ್ಮಾಯಿಲ್ ಕಣಂತೂರ್ರವರೇ, ಎಲ್ಲ SDMC ಸದಸ್ಯರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಪೋಷಕರೇ, ವಿದ್ಯಾರ್ಥಿಗಳೇ, ಶಾಲಾ ಪ್ರಾರಂಭೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸಿಕೊಂಡು PM ಶ್ರೀ ಸರ್ಕಾರಿ ಉನ್ನತೀಕರಿಸಿದ ಶಾಲೆ ಹೂವಾಕೊಕ್ಕಲ್ಲು ಕಳೆದ ಹಲವಾರು ವರ್ಷಗಳಿಂದ ಈ ಶಾಲೆ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಯಾವುದೇ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡಲು ಆಗದೇ ಇದ್ದರೂ ಕೂಡ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಉತ್ತಮವಾದಂತಹ ವ್ಯವಸ್ಥೆಗಳು ನಮ್ಮ ಶಾಲೆಗೆ ಬರ್ತದೆ ಅಂತ ವಿಶ್ವಾಸ ನನಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಶಾಲೆ ಗಡಿನಾಡಿನಲ್ಲಿದೆ. ಕೇರಳ ಮತ್ತು ಕರ್ನಾಟಕದ ಒಂದು ಗಡಿ ಪ್ರದೇಶದಲ್ಲಿ ಇರುವಂತಹ ಈ ಶಾಲೆಯಲ್ಲಿರುವಂತಹ ಸುಮಾರು ಈ ಸಲ ಸೇರಿ 600-620 ಮಕ್ಕಳು ಕೂಡ ಇಲ್ಲಿದ್ದಾರೆ. ಈ ಶಾಲೆಯ ಈ ಮಕ್ಕಳನ್ನು ಸೇರಿಸಲು ಪೋಷಕರು ಕೊಡುವಂತಹ ಒಂದು ವಿಶ್ವಾಸ ಈ ಶಾಲೆಯ ಶಿಕ್ಷಕರು. ಖಂಡಿತವಾಗಿ ನಾನು ಈ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರನ್ನು ಕೂಡ ನಾವು ಅಭಿನಂದಿಸಲೇಬೇಕು. ಅವರು ನಿಮ್ಮ ಮಕ್ಕಳಲ್ಲಿ ತೋರಿಸುವಂತಹ ಪ್ರೀತಿ, ಅವರಿಗೆ ಕೊಡುವಂತಹ ಶಿಕ್ಷಣ, ಸರ್ಕಾರ ಅವರಿಗೆ ಕೊಡುವಂತಹ ಕೆಲಸಗಳು, SIR ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, ಜನಗಣತಿ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಕೊಡ್ತಾ ಇದೆ. ಆದರೆ ಅದೆರಡೆಡೆಯಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಅವರು ಕೊಡುವಂತಹ ವಿದ್ಯಾಭ್ಯಾಸ, ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಅವರು ಕೊಡ್ತಾ ಇದ್ದಾರೆ. ಅವರನ್ನು ನಾವು ಅಭಿನಂದಿಸಲೇಬೇಕು. ಮುಂದಿನ ದಿನಗಳಲ್ಲಿ PM ಶ್ರೀ ಹೂವಾಕೊಕ್ಕಲು ಶಾಲೆ ಉತ್ತಮ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಒಂದು ಶಾಲೆಯಾಗಿ ಮೂಡಿ ಬರಲಿದೆ.
ನೀವು ನೋಡಿರ್ಬೋದು ಸೈನ್ಸ್ ಲ್ಯಾಬನ್ನು ದೇಶಪಾಂಡೆ ಫೌಂಡೇಶನ್ ಅವರು ನಮಗೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಒಳ್ಳೆಯ, ಮೊನ್ನೆ ಅವರು ಬಂದಿದ್ದರು ನಮ್ಮ ಶಾಲೆಗೆ, ಇನ್ನೂ ಕೂಡ ಒಳ್ಳೆಯ ಗ್ರಾಮೀಣ ಪ್ರದೇಶದ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ನಾವು ಸಹಾಯವನ್ನು ಮಾಡುತ್ತೇವೆ ಅಂತ ಹೇಳಿ ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರು ಭರವಸೆ ಹಾಗೆ ನಮ್ಮ ಶಾಲೆ ಅಭಿವೃದ್ಧಿ ಹೊಂದಲಿ. ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳನ್ನು ವಿಶ್ವಾಸವಿಟ್ಟು ನಮ್ಮ ಶಾಲೆಗೆ ನೀವು ಕಳಿಸ್ತೀರಿ. ನಿಮ್ಮ ಮಕ್ಕಳ ಮೇಲೆ ನಮ್ಮ ಶಿಕ್ಷಕರು ಕೊಡುವಂತಹ ಶಿಕ್ಷಣ, ಅದರೊಟ್ಟಿಗೆ ನಿಮ್ಮ ಪ್ರೋತ್ಸಾಹ, ನೀವು ಮಕ್ಕಳನ್ನು ಯಾವ ರೀತಿ ಶಾಲೆಗೆ ಕಳುಹಿಸ್ತೀರಿ, ಶಾಲೆಗೆ ಕಳಿಸುವಾಗ ಆ ಮಕ್ಕಳನ್ನು ಎಷ್ಟು ನೀಟ್ನೆಸ್ ಆಗಿ, ಅವರ ಡ್ರೆಸ್ ಇರ್ಬೋದು, ಅವರ ಕೂದಲುಗಳಿರ್ಬೋದು, ಕೈಯಲ್ಲಿರುವಂಥ ಉಗುರುಗಿರ್ಬೋದು, ಇದನ್ನು ಯಾವ ರೀತಿ ನಾವು ನಮ್ಮ ಮಕ್ಕಳಿಗೆ ಅವರ ಶರೀರದ ಸ್ವಚ್ಛತೆಯನ್ನು ಕಲಿಸ್ತೇವೋ ಅವರ ಜೀವನವೂ ಕೂಡ ಉತ್ತಮವಾದಂಥ ಸ್ವಚ್ಛತೆ ಇರುವಂಥ ಜೀವನವಾಗ್ತದೆ. ನಿಮ್ಮ ಮಕ್ಕಳು ಕಲಿತಂಥ ವಿದ್ಯಾಭ್ಯಾಸ ಅವರಿಗೆ ಅವರ ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದುತ್ತದೆ ಅನ್ನತಂಥ ಮಾತನ್ನು ಹೇಳಿಕೊಂಡು, ಸಮಯದ ಅಭಾವ ಇರುವುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ವಿಷಯ ಬಗ್ಗೆ ವಿಸ್ತೃತವಾಗಿ ಮಾತಾಡುವಂತ ಹೇಳಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರನ್ನ ಒಂದೇ ವಾಕ್ಯದಲ್ಲಿ ಅಭಿನಂದಿಸ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಶಾಲೆಯ ಅಭಿವೃದ್ಧಿಯಲ್ಲಿ ಎಲ್ಲರ ಪಾತ್ರ ಪ್ರಮುಖವಾದುದು ಎಂದು ಹೇಳಿ ಶಾಲೆಯನ್ನು ಅತ್ಯುತ್ತಮ ಮಟ್ಟಕ್ಕೆ ಏರಿಸುವ ಕನಸನ್ನು ಹೊತ್ತ ನಮ್ಮ ಶಾಲಾ STMCಯ ಅಧ್ಯಕ್ಷರಿಗೆ ತುಂಬು ಹೃದಯದ ಕೃತಜ್ಞತೆಗಳು ಸರ್. ಹೊಸ ಬೆಳಕಿನೆಡೆಗೆ ಮನದ ಬಾಗಿಲು ತೆರೆಯೋಣ, ಒಗ್ಗೂಡಿ ಬೆಳೆಯೋಣ, ಉಜ್ವಲ ಭವಿಷ್ಯ ನಿರ್ಮಿಸೋಣ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ರಂಜಿನಿ ಇವರಿಂದ. 2026-27ನೇ ಸಾಲಿನ ಪ್ರಾರಂಭೋತ್ಸವ ಹಾಗೂ ಪೋಷಕರ ಮಹಾಸಭೆಯ ಕೊನೆಯ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರಹಮಾನ್ ಸರ್ ತಮಗೆ ಹಾಗೂ STMCಯ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪನಿರ್ದೇಶಕರ ಕಚೇರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತರಾದಂತಹ ತಾರಾ ಮೇಡಮ್ ನಮ್ಮ ಶಾಲೆಯ ಅಭಿಮಾನದಿಂದ ನಮ್ಮ ಶಾಲೆಗಿಂದು ಆಗಮಿಸಿದ್ದೀರಿ. ಮೇಡಮ್, ತಮಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮೇಲೆ ತುಂಬ ಅಭಿಮಾನವನ್ನು ಹೊಂದಿರುವವರು ಇಸ್ಮಾಯಿಲ್, ನಮ್ಮದೇ ನೆರೆಕರೆಯವರು, ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ನಮಗೆ ಸಹಕಾರ ನೀಡಿದ ಎಲ್ಲ ಪೋಷಕರು, ನೀವು ಇಂದು ಯಾವ ರೀತಿ ಸಹಕಾರವನ್ನು ನಮಗೆ ನೀಡಿರ್ತೀರೋ ಮುಂದೆಯೂ ನಿಮ್ಮ ಸಹಕಾರವು ಇದೇ ರೀತಿ ಇರಬೇಕು ಎಂಬುದನ್ನು ನಾನು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇಂದು ಸೈನ್ಸ್ ಲ್ಯಾಬ್ ಹಾಗೂ ಮ್ಯಾಥ್ಸ್ ಲ್ಯಾಬ್ ಇದು ನಮಗೆ ಸಿಗಬೇಕಿದ್ರೆ ಅದಕ್ಕೆ ಸಹಕರಿಸಿದವರು ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರಾದ ಶೀನಾ ಶೆಟ್ರು ಮತ್ತು ಕೃಷ್ಣಮೂಲ್ಯ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಷ್ಟು ಹೊತ್ತು ಇಲ್ಲಿ ಕೂತ್ಕೊಂಡಂತಹ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಗೆ, ಅದೇ ರೀತಿ ನಮ್ಮ ಶಾಲಾ ಹಿರಿಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಇವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.